ಬೆಂಗಳೂರು ಆನಂದದ ತವರೂರು. ಫುಲ್ ಬಾಡಿನ ರೌಂಡ್ ಮಾಡ್ಕೊಂಡು ಅವ್ನು ಉಜ್ತಾ ಇದೆ. ಅಂದ್ರೆ ಅವ್ನು ಬದುಕಕ್ಕೆ ಚಾನ್ಸೇ ಇಲ್ಲ ಅವನು. ಅಂದ್ರೆ ಅಷ್ಟು ಉಗ್ರವ ಶಿಕ್ಷೆ. ಓ ರಾಜನ ಅಥವಾ ದೇವಸ್ಥಾನದ ಹಣ ನಗದು ಚಿನ್ನನ ಮುಟ್ಟಿದ್ರೆ ಇವತ್ತು ರಾಮ ಮಂದಿರದಲ್ಲಿ ಬಹುಶಃ ಇಂಥದ್ದೆಲ್ಲ ಹಾಕ್ಬೇಕು. ಈ ದ್ವಾರಪಾಲಕರು ಜಯ ವಿಜಯ ಅಂತ ಇಷ್ಟು ದೊಡ್ಡ ದ್ವಾರಪಾಲಕರು ಬೇರೆ ಎಲ್ಲೂ ಇಲ್ಲ. ಮೊದಲನೇ ಗರ್ಭಾಂಗಣ ಮಾಡಿದ್ದು ಜನಮೇಜಯ ಮಹಾರಾಜ, ಅದಾದ್ಮೇಲೆ ಅದು ಪಾಳು ಬಿದ್ದೋಗುತ್ತೆ. ಅದಾದ್ಮೇಲೆ ಮಹಾಮಂಟಪವನ್ನು ಮಾಡಿದವರು ಚೋಳರು, ಅದಾದ್ಮೇಲೆ ಈ ಮಂಟಪವನ್ನ ಮಾಡಿದ್ದು ಕೆಂಪೇಗೌಡರು. ನೋಡಿ ಸ್ನೇಹಿತರೆ, ಇದು ಕೆಂಪೇಗೌಡರ ಹಳೆಯ ಕೋಟೆ ಪ್ರದೇಶ ಅಲ್ವಾ. ಉಳ್ಕೊಂಡಿರೋದು ಬರೀ ಕುರುಹುಗಳೇ, ಬಿದ್ದೋದ್ ಕುರುಹುಗಳೇ. ನೋಡಿ ಈ ಕಲ್ಲುಗಳು, ಕಂಬ, ಇಂಥವು ಇವೆಲ್ಲ ಆ ಕಾಲದ ಕೋಟೆ ಗೋಡೆಯ ಕಲ್ಲುಗಳು. ಮೇಲ್ ಮಾತ್ರ ಗಚ್ಚುಗಾರೆ, ಒಳಗಡೆ ಪೂರ್ತಿ ಮಣ್ಣು ಹಾಕಿದ್ದಾರೆ. ನೋಡಿ ಒಳಗಡೆ ಎಲ್ಲ ಪೂರ್ತಿ ಮಣ್ಣಲ್ಲಿ ಕಟ್ಟಿರುವಂತ ನೋಡಿ ಅದಕ್ಕೆ ಜಾಯಿಂಟ್ಗೆ. ಮತ್ತೆ ಅವ್ರ ಅರಮನೆ ಎಲ್ಲಿತ್ತು ಅಂತ ನಾವು ನೋಡಕ್ಕೆ ಈಗ ಈ ಸಂದಿಲ್ ಹೋಗ್ತೇವೆ ಬನ್ನಿ. ಇದು ಹಳೆ ಯಲಹಂಕ ನೋಡಿ ಹೇಗಿದೆ ಅವಾಗಿನ ಸ್ಟ್ರೀಟ್ಸ್ಗಳು. ನೋಡಿ ಯಾರೋ ಮೆಟ್ಲು ಮೇಲೆ ಹೊತ್ಕೊಂಡು ಮೆಟ್ಲು ಹೆಂಗೆ ಕಟ್ಟವ್ರೆ. ಇವತ್ತಿಲ್ಲಿ ನಮಗೆ ಈ ಟಾರ್ ರಸ್ತೆ ಕಾಣಿಸ್ತಿದೆ, ಆದ್ರೆ ಆ ಕಾಲದಲ್ಲಿ ಇಲ್ಲಿ ಇದ್ದಿದ್ದು ಕೆಂಪೇಗೌಡರ ಕಾಲದ ಕೋಟೆ. ನೋಡಿ ಇವತ್ತು ಅದು ಯಲಹಂಕ ರೈಲ್ವೆ ನಿಲ್ದಾಣ. ಬೆಂಗಳೂರ ನಿರ್ಮಾತೃ ಶ್ರೀ 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 ಕೆಂಪೇಗೌಡ ಭೂಪಾಲ. ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡೋಣ ಬನ್ನಿ. ಇವರು ಜನಾರ್ದನ ಭಟ್ರಂತ, ಇವರು ಕೂಡ ಇದರಲ್ಲಿ 5ನೇ ತಲೆಮಾರು. ಇವರ ತಂದೆ, ಇವರ ತಾತ, ಮುತ್ತಾತ, ಈ ಒಂದು ಪರಂಪರೆ ವೈಷ್ಣವ ಪರಂಪರೆ, ಶೈವ ಪರಂಪರೆ ಅಂತ. ಯಲಹಂಕದಲ್ಲಿ ಈ ಕ್ಷೇತ್ರದಲ್ಲಿ ರಾಜನ ಕಾಲದಿಂದನೂ ಇವರು ತಂದೆ ಬಂದು ಆಸ್ಥಾನವಾಗಿದ್ದರು. ಮೈಸೂರು ಆಸ್ಥಾನ ಪಂಡಿತರಾಗಿದ್ದರು. ತದನಂತರ ತಿರುಪತಿಯಲ್ಲೂ ಆಸ್ಥಾನ ಪಂಡಿತರಾಗಿದ್ದರು. ಹೌದಾ? ತಂದೆಯವರು ಅಂತೆ ಜಯಮೇಜಯ ಚೋಳರಾಜರು ಇದನ್ನ ಜೀರ್ಣೋದ್ಧಾರ ಮಾಡಿದ್ದು. ಅವ್ರಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಕೆಂಚೇನಹಳ್ಳಿ ಅಂತ ಅಲ್ಲಿ ಅವರು ಬಂದು ನೆಲೆ ಆಗಿದ್ರು. ಆಮೇಲೆ ಪಕ್ಕದಲ್ಲಿ ಬಂದು ಪುಟ್ಟೇನಹಳ್ಳಿ ಅಂತ ಅಲ್ಲೆಲ್ಲ ಕುದುರೆಗಳೆಲ್ಲ ಆಗ್ತಾ ಇದ್ರು. ಆವಾಗ ಅವ್ರೇನ್ ಮಾಡಿದ್ರು, ಇಲ್ಲಿ ಸಂಚಾರವಾಗಿ ಬಂದಿರುವಾಗ ಇಲ್ಲೇ ಅಡಿಗೆ ಎಲ್ಲ ಮಾಡ್ಕೊಂಡು ಬಹಳಷ್ಟು ದಿವಸ ಇಲ್ಲೇ ಇದ್ರು. ಆಮೇಲೆ ಏನಾಯಿತು ಅಂತಂದರೆ ಅವ್ರಿಗೆ ದೇವರು ಸ್ವಪ್ನದಲ್ಲಿ ಕನಸಿನಲ್ಲಿ ಹೇಳಿದ್ದಾನೆ, ಸ್ವಾಮಿ ನಾನು ಸಂತಾನ ವೇಣುಗೋಪಾಲ ಸ್ವಾಮಿ ಇಲ್ಲಿದ್ದೀನಿ, ನನ್ನ ಜೀರ್ಣೋದ್ಧಾರ ಮಾಡಿ ಅಂತ. ಅವ್ರೇನು ಮಾಡಿದ್ರು, ಇದೆಲ್ಲ ಕಾಡು ಅವಾಗ. ಅಂದರೆ ಕಾಡು ಅಂದರೆ ಕೆರೆ ಒಂದು ಬಿಟ್ಟರೆ, ಕೆರೆ ಇದು ಸ್ವಲ್ಪ ಇದ್ದರೆ ಗುಂಟೆಗಳು ಅದು ಇದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಆದರೆ ಉದ್ದು ಎಲ್ಲ ಬಯಲೆಲ್ಲ. ಅವಾಗ ಅವ್ರೇನು ಮಾಡಿದ್ದಾರೆ, ಇಲ್ಲಿಗೆ ಬಂದುಬಿಟ್ಟು ಎಲ್ಲ ಸುತ್ತು ಎಲ್ಲ ನೋಡಿದ್ದಾರೆ, ಎಲ್ಲೂ ಕಾಣಿಸಿಲ್ಲ. ಅವಾಗ ನಾನು ಇಲ್ಲೇ ಇದ್ದೀನಿ, ನೀವು ನೋಡಲಿಲ್ಲ ನಮ್ಮನ್ನು ಅಂತಾನೆ. ಅವಾಗ ಏನು ಮಾಡ್ತಾರೆ, ಬೆಳಿಗ್ಗೆನೇ ಒಂದು ಸೂರ್ಯ ಉಡೋಕ್ಕೆ ಮುಂಚೆ ಬಂದರೆ ಆವಾಗ ಸೂರ್ಯನ ಪ್ರಕಾಶಮಾನವಾಗಿ 7 ಕೊಪ್ಪರಿಗೆ ಹಣದಲ್ಲಿ ಕೆಳಗಡೆ ದೇವರು ಅದ್ರ ಮೇಲೆ ಇದ್ದ ಅಂತ ಹೇಳ್ಬಿಟ್ಟು ಅವ್ರಿಗೆ ದೇವರು ಸ್ವಪ್ನದಲ್ಲಿ ಹೇಳಿದಾಗ ಅವಾಗ ಅವ್ರು ಇನ್ನೊಂದು ಸಲ ಬಂದು ಎಲ್ಲ ನೋಡಿದಾಗ ಅವಾಗ ಸ್ವಾಮಿ 7 ಕೊಪ್ಪರಿಗೆ ಹಣದ ಮೇಲೆ ಇದ್ದಾಗ ಅದೆಲ್ಲ ತಗೊಂಡು ಜೀರ್ಣೋದ್ಧಾರ ಮಾಡಿದಾಗ ನಾನು ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ ಸ್ವಾಮಿ ಯಾವಾಗ ಹೇಳ್ತಾನೋ ಅವಾಗೇನು ಮಾಡ್ತಾರೆ ಅವರು, ಇದೆಲ್ಲ ಈ ಕಬ್ಬುಗಳು ದ್ವಾರಪಾಲಕರುಗಳು ಎಲ್ಲ ಇದು ಮಾಡಿ ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆದಮೇಲೆ ಅವರು ಮುಂದಿನ ಇದಕ್ಕೆ ತೆರಳಿದ್ರು. ಆವಾಗನೇ ಅವರು ಏನು ಮಾಡಿದ್ದು ಅಂದರೆ ತಮಿಳ್ನಾಡವ್ರನ್ನ ಇವ್ರದ್ದೆಲ್ಲ ಅವ್ರನ್ನ ಒಟ್ಟಿಗೆ ಚೋಳರಾಜರು, ಜಯಮೇಜಯರಾಜರು ಇವರೆಲ್ಲ ಅವಾಗ ಸಂಬಂಧ ಎಲ್ಲ ಇದು ಮಾಡಿ ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆದಮೇಲೆ ಅವ್ರು ಜೀರ್ಣೋದ್ಧಾರ ಮಾಡಿದ್ರು. ಅವ್ರು ಜೀರ್ಣೋದ್ಧಾರ ಮಾಡಿದ ಮೇಲೆ ಏನಾಯಿತು, ಕೆಂಪೇಗೌಡರ ಕಾಲದಲ್ಲಿ ಬಂದಾಗ ಕೆಂಪೇಗೌಡ ಅವ್ರ ಮುಂದೆ ಹಾವು ಹೊತ್ತಿ ಅಂತ ಪಕ್ಕದಲ್ಲಿ ಆವತಿ ಅಂತಿದೆ, ಅಲ್ಲಿ ಹುಟ್ಟಿದ್ದವರು. ಅಲ್ಲಿ ಹಾವು ಹೊತ್ತಿ ಅಂತ ಹೆಸರು ಮುಂಚೆ. ಇವಾಗ ಶಾವತಿಯಲ್ಲಿ ಹುಟ್ಟಿದ್ದು. ಅವರ ತಂದೆ ಅವರೆಲ್ಲ ಕುರಿ ಮೇಕೆ ಎಲ್ಲ ಮೇಯಿಸ್ತಾಯಿದ್ರು. ಅವಾಗ ಏನು ಮಾಡ್ತಾರೆ, ಅವರು ಊರು ಬಿಟ್ಟು ಬಂದಾಗ ಅವರು ಮೇಯಿಸ್ತಾ ಇದ್ದಾಗ ಅಲ್ಲೇನು ಮಾಡ್ತಾಯಿದ್ರು ಅಂದರೆ ಮಹಾರಾಜ ಕೆಂಪೇಗೌಡ ಅವರು ಹುಟ್ಟಿದಾಗ ಅಲ್ಲಿ ಏನಾಯಿತು, ಒಂದು ಆಲದ ಮರದ ಕೆಳಗಡೆ ಅವ್ರನ್ನ ಉಯ್ಯಾಲೆ ಒಳಗೆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಮಲಗಿಸಿದ್ದಾಗ ಹಾವು ಬಂದು ಎಡೆ ಎತ್ತಿತ್ತು. ಆವಾಗ ಹಾವು ಬಂದು ಎಡೆ ಎತ್ತಿದ್ದು ಮುಂದಕ್ಕೆ ದೊಡ್ಡ ಮಹಾರಾಜ ಆಗ್ತಾನೆ ಅಂತ ಹೇಳ್ಬಿಟ್ಟು ಅವರು ಅಂದಾಗ ಅದಕ್ಕೆ ಹಾವು ಹತ್ತಿ ಅಂತ, ಹತ್ತಿ ಮರದ ಮೇಲೆ ಹಾವು ಹೇಗೆ ಎಡೆ ಎತ್ತಿತ್ತು ಆವಾಗ ಕೆಂಪೇಗೌಡರಿಗೆ ಹಾವು ಹತ್ತಿ ಅಂತ ಆ ಊರಿಗೆ ಹೆಸರು ಬಂತು. ಆವಾಗ ಅವ್ರೇನು ಮಾಡಿ ತೆರಳಿ ಬಂದಾಗ ಇಲ್ಲಿ ಮಹಾರಾಜ ಭಾಳಷ್ಟು ದಿವಸ ಇದ್ದ ಕೆಂಪೇಗೌಡರು ಇದ್ದು ಇಲ್ಲಿ ಮಹಾರಾಜ ಆಗಬೇಕು. ಕೋಟೆ ಎಲ್ಲ ಇದೆ ಇಲ್ಲಿ. ಅಂದರೆ ಇಲ್ಲಿಂದ ಬಂದು ಪೆನಗೊಂಡವ್ರಿಗೂ ಕೋಟೆ ಇದು ಟಚ್ ಆಗುತ್ತೆ. ಇಲ್ಲಿ ಆಂಧ್ರ ಎಲ್ಲ ಫುಲ್ ತಮಿಳ್ನಾಡು ಈ ಕಡೆ ಬೆಂಗಳೂರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೋಟೆ ಎಲ್ಲ ಇದೆಯಲ್ಲ ಅದೆಲ್ಲ ಇದು ಬಳಸ್ಕೊಳುತ್ತೆ. ಅಂದರೆ ಈ ಕಲ್ಲುಗಳೆಲ್ಲ ಸ್ವಲ್ಪ ಬಿದ್ದೋಗಿದ್ದರಿಂದ ಬೇರೆ ಕಡೆ ಇರೋ ಕೋಟೆಗಳಿಗೆ ಅದಕ್ಕೆಲ್ಲ ಬಳಸ್ಕೊಂಡಿದ್ದಾನೆ. ಆದ್ದರಿಂದ ಸುತ್ತು ಎಲ್ಲ ಇದು ಮಾಡಿ ಅವಾಗ ಅಲ್ಲಿ ಬೆಳೆಸ್ಕೊಂಡ್ಮೇಲೆ ಅವನು ಮಹಾರಾಜ ಇಲ್ಲಿ ಆಗಬೇಕು ಅಂದಾಗ ದೊಡ್ಡ ಮಹಾರಾಜ ಇಲ್ಲಿರುವಾಗ ನಾನು ಇಲ್ಲಿ ಮಹಾರಾಜ ಆಗಬೇಕು ಅಂತ ಅವ್ನು ಬೆಂಗಳೂರಿಗೆ ತರಲಿ. ಬೆಂಗಳೂರಿಗೆ ಹೋಗ್ಬಿಟ್ಟು ಆಮೇಲೆ ಏನು ಮಾಡಿದ್ರು, ಅಲ್ಲಿ ಹೋದರೆ ಏನೋ ಅವ್ನು ಸಿಕ್ಕಲಿಲ್ಲ. ಒಂದು ಅಜ್ಜಿ ಮನೇಲಿ ಒಂದು ಕಾಳು ಬೇಯಿಸಿದ ಕಾಳು ಸಿಕ್ಕಿದಾಗ ಆವಾಗ ಬೆಂದಾಗ ಇದೇ ಇರೋದು ನನಗೇನಿಲ್ಲ ಅಂದರೆ ಒಂದು ಮಡಿಕೆಯಲ್ಲಿ ನೀರು ಒಂದು ತಟ್ಟೆ ಮಂಡಿನ ತಟ್ಟೆನಲ್ಲಿ ಕಾಳುಗಳೆಲ್ಲ ಹಾಕ್ಕೊಟ್ಟೆ ತಿಂದೆ. ಈ ಊರ ಹೆಸರಿನ ಜೀವನ ಯಾವ ಊರ ಹೆಸರು ಏನಿಲ್ಲಪ್ಪ ಅಂದಾಗ ಬೆಂದ ಕಾಳು ಅಂತ ಹೆಸರಿದ್ದೆ. ಆವಾಗ ಮಹಾರಾಜ ಏನು ಮಾಡ್ದ, ಸ್ವಲ್ಪ ಮಹಾರಾಜ ಆಗೋದಕ್ಕೆ ನಿಧಿಗಳೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಸೊಳ್ಕೊಂಡು ಬಂದಾಗ ಅವರೇನು ಮಾಡ್ದ, ಮಹಾರಾಜ ಆಗಿದಾಗ ಅವನು ಪಾಯ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, 4 ಜನ ಎತ್ತುಗಳು ಸರಿಯಾಗಿರೋ ಎತ್ತುಗಳನ್ನ ತೊಗೊಂಬಂದು ಒಂದು ಕಡೆ ನಿಲ್ಲಿಸ್ಕೊಂಡು ಅವಾಗ ಏನು ಮಾಡ್ತಾರೆ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಈ ಎತ್ತುಗಳನ್ನ 4 ಕಡೆ ಬಿಡಿ, 4 ಕಡೆ ಎಲ್ಲಿವರೆಗೂ ಹೋಗುತ್ತೆ ಈ ಬೆಂದಕಾಳು ಊರು ಅಲ್ಲಿವರೆಗೂ ಪ್ರಸಿದ್ಧಿ ಆಗುತ್ತೆ ಅಂತೇಳಿ. ಆಗ ಇವಾಗೂ ಅಷ್ಟೇ ಪ್ರಸಿದ್ಧಿ ಆಗಿದೆ. ಅದಕ್ಕಿಂತ ತುಂಬ ಜಾಸ್ತಿನೇ ಬೆಂಗಳೂರು ಅನ್ನೋದನ್ನು ಪ್ರಸಿದ್ಧಿ ಆಗಿದೆ. ಅದು ಎಲ್ಲೆಲ್ಲಿ ಅಂದರೆ ಒಂದು ಬಂದು ಮೇಕ್ರೆ ಸರ್ಕಲ್ಲು, ಇನ್ನೊಂದು ಬಂದು ಹಲ್ಸೂರು ಹತ್ರ, ಇನ್ನೊಂದು ಬಂದು ಬಸವನಗುಡಿ ಹತ್ರ, ಇನ್ನೊಂದು ಬಂದು ಇದ್ರ ಹತ್ರ ಲಾಲ್ಬಾಗ್ ಹತ್ರ. ಇದು 3-4 ಯಾವುದು ಕಂಬ ಆಗಿದೆ ನೋಡಿ, 4 ಕಂಬಗಳಿಟ್ಟು ಮೇಲೆ ಎತ್ತರದಲ್ಲಿ ಯಾವುದು ಗೋಪುರದ ಥರ ಇಟ್ಟು ಆವಾಗ ಈ ಬೆಂದಕಾಳವರು ಅನ್ನೋದು ಬೆಂಗಳೂರು ಅನ್ನೋದು ಮುಂದಕ್ಕೆ ಬೆಳವಣಿಗೆ ಆಗ್ಬೋದು ಅಂತ. ಆಮೇಲೆ ಬೆಂಗಳೂರು ಸೋಮೇಶ್ವರನ ದೇವಸ್ಥಾನ,
ಆಮೇಲೆ ಒಂದು ತುಪ್ಪೂರು ಆಂಜನೇಯನ ದೇವಸ್ಥಾನ ಅಂತ ಚಿಕ್ಕಪೇಟೆ ಒಳಗಡೆ ಇದೆ, ಅಲ್ಲಿ ಸೋಮೇಶ್ವರನ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ, ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲ ಆವಾಗ ಕೆಂಪೇಗೌಡ ಜೀರ್ಣೋದ್ಧಾರ ಮಾಡಿ ಬೆಂಗಳೂರು ಯಲಹಂಕ ಅದನ್ನು ಇದೆಲ್ಲ ಪ್ರಸಿದ್ಧಿ ಮಾಡಿ ಆಚೆ ಕಡೆ ಅಲ್ಲಿ ಪೇಟೆ ಆಂಜನೇಯ ದೇವಸ್ಥಾನ ಕಂಬ ಕೆಂಪೇಗೌಡರೆ ಅದನ್ನು ಜೀರ್ಣೋದ್ಧಾರ ಮಾಡಿ ಅದು ಯಲಹಂಕದ ಕೆರೆಕಟ್ಟೆ. ಅಲ್ಲಿ ಅಳ್ಳನಾಥ ಅವರು ನರಸಿಂಹಸ್ವಾಮಿ ಕೆಳಗಡೆ ಇದೆ, ಕೆಳಗಡೆ ಅವರು ನರಸಿಂಹಸ್ವಾಮಿ ಅಂತ ಅದು ಕಲ್ಲಿನ ದೇವಸ್ಥಾನ, ಫುಲ್ಲೆಲ್ಲ ಗೊಬ್ಬರ ಎಲ್ಲ ಕಲ್ಲಲ್ಲೇ. ಅದು ಅಳ್ಳನಾಥ ಅವರು ನರಸಿಂಹಸ್ವಾಮಿ ಇದೆ, ಅದು ಕೆಂಪೇಗೌಡರೆ ಮಾಡಿ ಕೆರೆಕಟ್ಟೆ ಎಲ್ಲ ರೆಡಿ ಮಾಡಿ ಇದು ಮಾಡಿ ಅವರು ಬೆಂಗಳೂರಿಗೆ ತೆರಳು. ಆವಾಗ ವೇಣುಗೋಪಾಲ ಸ್ವಾಮಿ ಸೇವೆ ಸಲ್ಲಿಸಿ ಅವರು ಮುಂದಕ್ಕೆ ತೆರಳು. ಅಲ್ಲಿಂದ ನಾವು ಪರಂಪರೆಯಿಂದ ನಾವೇ ನಮ್ಮ ತಾತ ಅವ್ರ ಕಾಲದಿಂದ ನಾವೇ ಪರಂಪರೆ ವೇಣುಗೋಪಾಲ ಸ್ವಾಮಿ, ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ ಅವತ್ತಿಂದ ಪ್ರಸಿದ್ಧಿಯಾದ್ದು. ಸಂತಾನ ಆಗದಿದ್ದವರು ಇಲ್ಲಿ ಗರುಡ ಬುತ್ತಿ ಪ್ರಸಾದ ತಗೋತಾರೆ. ಅಂದರೆ ಯಾವಾಗ ಚೈತ್ರ ಶುದ್ಧ ಪೌರ್ಣಮಿ ಸ್ಟಾರ್ಟ್ ತೇರಾಗೋದು, ಚೈತ್ರ ಶುದ್ಧ ಪೌರ್ಣಮಿ ಅಂದರೆ ಬೆಂಗಳೂರು ಕರಗ ಆಗುತ್ತಲ್ಲ ಅವತ್ತು. ಅದಕ್ಕೆ ಮುಂಚೆ ರಾಮನವಮಿ ದಿವಸ ಏನು ಮಾಡ್ತೀವಿ, ಅಲ್ಲಿ ಗರುಡನ ಹತ್ರ ಪೂಜೆ ಎಲ್ಲ ಮಾಡಿಸಿ ಗರುಡ ಬುತ್ತಿ ಪ್ರಸಾದ ಕೊಡ್ತೀವಿ. ಭಾಳಷ್ಟು ಜನಕ್ಕೆ ಗರುಡ ಬುತ್ತಿ ಪ್ರಸಾದ ತೊಗೊಂಡು ಸಂತಾನ ಎಲ್ಲ ಕಲಗಿದೆ ಅಲ್ಲಿ. ಆಮೇಲೆ ಮದುವೆ ಆಗಿಲ್ಲ ಅಂತಂದರೆ ಕಲ್ಯಾಣೋತ್ಸವ ದಿವಸ ಏನು ಮಾಡ್ತೀವಿ, ಕಂಕಣ ಕಟ್ತೀವಿ. ದೇವ್ರ ಕಂಕಣ ಕಟ್ತೀವಲ್ಲ, ಆ ಕಲ್ಯಾಣೋತ್ಸವದಲ್ಲಿ ಆ ಕಂಕಣ ಕಟ್ಟಿದ್ರೆ ಶೀಘ್ರವಾಗಿ ಮದುವೆ ಆಗುತ್ತೆ, ವರ್ಷದೊಳಗಾಗಿ ಮದುವೆ ಆಗುತ್ತೆ ಅಂತ ಇಲ್ಲಿ ಪ್ರಸಿದ್ಧಿ ಅವತ್ತಿಂದ ನಡ್ಕೊಂಡು ಬರ್ತಾ ಇದೆ. ಸುಮಾರು 100-150 ಜನ ಮೇಲೆ ಕಂಕಣ ಎಲ್ಲ ಕಟ್ಕೊತಾರೆ ಕಲ್ಯಾಣೋತ್ಸವ ದಿವಸ. ಚೈತ್ರ ಶುದ್ಧ ಪೌರ್ಣಮಿ ಇಲ್ಲಿ ಬೆಂಗಳೂರು ಕರಗ ದಿವಸ ಇಲ್ಲಿ ತೇರು. ಅದಕ್ಕೆ ಮುಂಚೆ ರಾಮನವಮಿ ದಿವಸ ಗರುಡ ಬುತ್ತಿ ಪ್ರಸಾದ ಕೊಡ್ತೀವಿ. ಸಂತಾನ ಯಾರಿಗಾಗಿಲ್ಲ ಅವ್ರು ಗಂಡ ಹೆಂಡತಿ ಇಬ್ಬರು ಬಂದು ಸಂತಾನ ಪ್ರಾಪ್ತಿ ಆಗಬೇಕು ಅಂತಂದರೆ ದೇವ್ರನ್ನ ಬೇಡ್ಕೊಂಡು ನಮ್ಮ ಸಂತಾನ ಕಲಗಿಸ್ಲಿ, ಯಾವುದೇ ದೋಷ ಇದ್ರೂ ನಿವಾರಣೆ ಆಗಲಿ ಅಂತ ಅವ್ರೇನೋ ಸೇವೆ ಸಲ್ಲಿಸ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಅಲ್ಲಿ ಗರುಡ ಬುತ್ತಿ ಪ್ರಸಾದ ರಾಮನವಮಿ ದಿವಸ ಕೊಡ್ತೀವಿ. ಬೇರೆ ದಿವಸನೂ ಕೊಡ್ತೀವಿ. ಅಂದರೆ ಏನಪ್ಪ ಅಂದರೆ ಅವರ ಜನ್ಮ ನಕ್ಷತ್ರ ಯಾವತ್ತೂ ಒಳ್ಳೆಯದಾಗಿರುತ್ತೆ. ಇವಾಗ ಗಂಡ ಹೆಂಡ್ತಿದ್ದು ಮದುವೆ ಆಗಿರುತ್ತೆ, ಸಂತಾನ ಆಗಿಲ್ಲ, ಅವ್ರ ಜನ್ಮ ನಕ್ಷತ್ರ ಆಗಲಿ ಇಬ್ಬರಲ್ಲಿ ಯಾರ್ದಾನ ಒಂದು ಜನ್ಮ ನಕ್ಷತ್ರ ನೋಡಿ ಅವತ್ತಿನ ದಿವಸ ಗರುಡ ಬುತ್ತಿ ಪ್ರಸಾದ ಗರುಡನ ಹತ್ರ ಪೂಜೆ ಎಲ್ಲ ಮಾಡಿ, ಅಲ್ಲೇ ಫಸ್ಟ್ ಪೂಜೆ ಗರುಡ ಹತ್ರನೇ ಪೂಜೆ ಗಿಡಿ ಎಲ್ಲ ಮಾಡಿ ಅಲ್ಲಿ ಗರುಡ ಬುತ್ತಿ ಪೊಂಗಲ್ ಮಾಡಿ ದೇವ್ರ ಹತ್ರ ಇಟ್ಟು ನೈವೇದ್ಯ ಮಾಡಿ ಆಮೇಲೆ ಗೋಪಾಲ ಸ್ವಾಮಿ ಪೂಜೆ ಮಾಡೋದು. ಯಾಕಂದರೆ ಗರುಡನ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಸ್ವಾಮೀಜಿ ವರ್ತಮಾನ ಉಡಿಸ್ತಾನೆ, ನೋಡಪ್ಪ ಇದಕ್ಕೆ ಸಂತಾನ ಕಲಗಿಸು ನೀನು, ಸ್ವಾಮಿಯ ಅನುಗ್ರಹ ಮಾಡು ಅಂತ ನನ್ನ ಸೇವೆ ಕೇಳ್ತಾ ಇದ್ದಾರೆ. ಅವರು ಆ ಪ್ರೇರಣೆಯಿಂದ ಕೇಳ್ತಾ ಇದ್ದಾರೆ. ಆದ್ದರಿಂದ ನೀವು ಸಂತಾನ ಕಲಗಿಸ್ಬೇಕು ಅಂತ ಅಲ್ಲಿ ಕೇಳಿದ್ರೆ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಒಳಗಡೆ ಬಂದು ಪೂಜೆ ಎಲ್ಲ ಮಾಡಿಸಿ ದೇವ್ರ ಹತ್ರ ಆ ಗರುಡ ಬುತ್ತಿ ಪ್ರಸಾದ ಅಲ್ಲೇ ಗರುಡನ ಹತ್ರ ಕೊಡ್ತೀವಿ. ಅವರು ಸ್ವೀಕಾರ ಮಾಡಿ ನಮ್ಮ ಸ್ವಾಮಿಗಳಿಗೆ ಅರ್ಚಕರಿಗೇ ಇಲ್ಲಿ ಮದುವೆ ಆಗಿಲ್ಲ ಅಂತೇಳಿ ಕಂಕಣ ಕಟ್ಟಿದಾಗ ಅವ್ರು ಸ್ವಯಂ ಅವ್ರಿಗೆ ಮದುವೆ ಆಗಿ ಮಕ್ಕ ಎಲ್ಲ ಅರ್ಚಕರಿಗೆ ಮದುವೆ ಆಗಲ್ವಾ? ಅದಲ್ಲ ವಿಶೇಷ ಸರ್. ಇಲ್ಲಿನ ಗರುಡ ಬುತ್ತಿ ಅನ್ನೋದು ಇದು ವಿಶೇಷ. ನಾವು ಚೈತ್ರ ಶುದ್ಧ ನವಮಿ ಅಂದರೆ ಶ್ರೀರಾಮ ನವಮಿ ದಿವಸ ಧ್ವಜಾರೋಹಣ ಆಗುತ್ತೆ. ಆ ಧ್ವಜಾರೋಹಣ ದಿವಸ ಬಂದು 7 ರಥೋತ್ಸವ ಪ್ರಾರಂಭದಲ್ಲಿ ವಿಶೇಷವಾಗಿ ಗರುಡನಿಗೆ 9 ಎಡೆಗಳಿಡ್ತಾರೆ. ಎಡೆಗಳಂದ್ರೆ ಅಷ್ಟದಿಕ್ಪಾಲಕ ನೈವೇದ್ಯ ಮಾಡಿ 9 ಗರುಡನ ಮುಂದೆ 9 ಎಲೆ ಹಾಕಿ 9 ನೈವೇದ್ಯ ಮಾಡ್ತಾರೆ. ಆ 9 ನೈವೇದ್ಯವನ್ನ ಸ್ವೀಕರಿಸಿದಾಗ ಅದು ಒಂದು 7 ಭಾಗ ಇದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಭಾಗ ಇದೆ. ಏನೋ ಮೊದಲನೇದಾಗಿ ಅರ್ಚಕರಿಗೆ, ತದನಂತರ ಕಮಿಟಿ ಕನ್ವೀನರ್ಗೆ, ಇಲ್ಲಿನ ದೇವಸ್ಥಾನ ಆಡಳಿತ ಮಂಡಳಿಗೆ, ಮತ್ತು ಎಡಗೈ ಬಲಗೈ ಮತ್ತು ದೀಪ ಪಂಚಡಿಯವ್ರಿಗೆ, ಈ ಥರ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ಅಧಿಕಾರ ಇದೆ ಈ ದೇವಸ್ಥಾನದಲ್ಲಿ. ಈ ತೇರಲ್ಲಿ ಬಂದು ರಥೋತ್ಸವ ಪ್ರಾರಂಭ ಆದಾಗಿಂದ ರಥೋತ್ಸವ ಅಂತ್ಯದವರೆಗೂ ಅವರ ಕೆಲಸಗಳು ಅವರೇ, ಬೇರೆ ಯಾರೂ ಮುಟ್ಟಂಗಿರಲ್ಲ. ಇದು ಬಂದು ಅವ್ರಿಗೆ ಸಿಕ್ಕುವಂಥ ಒಂದು ಆದ್ಯತೆ ಇವಾಗೂ ಮಾನ್ಯವುಗಳ ಪ್ರತಿಯೊಬ್ಬರೂ ನೀವು ಬಂದು ನೋಡಿದಾಗ ರಥೋತ್ಸವದಲ್ಲಿ ತಿಳಿಬೋದು. ಯಾಕಂದರೆ ತೇರು ಎಳೆಯೋರೇ ಒಬ್ಬರು, ಮತ್ತು ಆ ತೇವರ ಗುಜ್ಜುಗಳು ಹಿಡಿಯೋರೇ ಒಬ್ಬರು, ಪಲ್ಲಕ್ಕಿ ಎತ್ತೋರೇ ಒಬ್ಬರು, ಆ ಛತ್ರಿ ಹಿಡಿಯೋರೊಬ್ಬರು, ಪಂಜಿಡಿಯೋರೊಬ್ಬರು, ಇದನ್ನು ಬೇರೆ ಯಾರು ಮುಟ್ಟಂಗಿರಲ್ಲ. ಇದು ಬಂದು ಇಲ್ಲಿನ ಸ್ಥಳದಲ್ಲಿ ಸುಮಾರು ಕಡೆ ಅದು ನಿಂತೋಗಿದೆ, ಬೇರೆ ಯಾರನ್ನು ಕರೆಸ್ತಾರೆ ಮಾಡ್ತಾರೆ. ಆದರೆ ಇಲ್ಲಿ ಈಗಲೂ ಅದೇ ನಡೀತಾ ಇದೆ. ಏನು ಇದು ಜಾತಿಯಿಂದ ಭೇದ ಭಾವ ಅಲ್ಲ, ಅವ್ರಿಗೆ ಸಿಕ್ಕಿರುವಂಥ ಒಂದು ಹಕ್ಕು, ಸ್ಥಾನಮಾನ. ಇದು ಮುಂಚಿನ ಕಾಲದಲ್ಲೂ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಆ ಗರುಡ ಬುತ್ತಿಯನ್ನು ಸ್ವೀಕರಿಸಿದಾಗ ಮುಂದಿನ ವರ್ಷ ಅವರು ಆ ಮಗುವನ್ನು ಕರ್ಕೊಂಡು ಬರ್ತಾರೆ ಅನ್ನೋದು ಒಂದು ಪ್ರತೀತಿ ಈಗಲೂ ನಡೀತಾ ಇದೆ. ಆ ಗರುಡ ಬುತ್ತಿಯನ್ನು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಅದೇ ರೀತಿ ಕಲ್ಯಾಣೋತ್ಸವದಲ್ಲಿ ಕಲ್ಯಾಣೋತ್ಸವ ಮುಂದಿನ ವರ್ಷ ಸಂತಾನ ಕರ್ಕೊಂಡು ಬರ್ತಾರೆ. ಸಂತಾನದವರು ಆ ಗರುಡ ಬುತ್ತಿ ಪ್ರಸಾದ ಸ್ವೀಕರಿಸಿದಾಗ ಅವ್ರಿಗೆ ಗರ್ಭ ಸಂಬಂಧಿತ ಎಲ್ಲ ದೋಷಗಳು ನಿವಾರಣೆ ಮಾಡ್ತಾನೆ. ಮುಂದಿನ ವರ್ಷ ಆ ಗರುಡ ಪೂಜೆ ಅಷ್ಟೊತ್ತಿಗೆ ಮಗುವನ್ನು ಕರ್ಕೊಂಡು ಬರ್ತಾನೆ ಅನ್ನೋದು ಈಗಲೂ ನಡೀತಾ ಇದೆ. ಮತ್ತು ಇಲ್ಲಿನ ವೇಣುಗೋಪಾಲ ಸ್ವಾಮಿ ಮೂಲ ವಿಗ್ರಹ ಏನು 3000 ವರ್ಷ ಹಳೆಯ ವರ್ಷ ಏನಿದೆಯೋ ಅದೇ ವಿಗ್ರಹನೇ ಈಗಲೂ ಇರೋದು. ಅರ್ಚಕರು ಹೇಳಿದಂಗೆ ಜನಮೇಜಯ ಮಹಾರಾಜ ಪ್ರತಿಷ್ಠೆ ಮಾಡಿದ್ರು. ತದನಂತರ ಅದು ಬಂದು ಕಾಡಲ್ಲಿ ಸೇರೋಯ್ತು, ಒಂದು ಹುತ್ತ ಬೆಳೆದು ಬಿಟ್ಟಿತ್ತು. ಅದಾದಮೇಲೆ ಮತ್ತೆ ಚೋಳರು ಬಂದರು. ಚೋಳರು ಸ್ವಪ್ನದಲ್ಲೇ ಕಾಣಿಸ್ಕೊಂಡು ಈ ಥರ ನಾನು ಇಲ್ಲಿ ಅವ್ರು ಹೇಳಿದಾಗ ಇಲ್ಲಿ ನಾನು ಇದ್ದೀನಿ ಕಾಡಲ್ಲಿ ಅಂತ ಹುಡುಕಿದಾಗ ಕೊನೆಗೆ ಆ ಹುತ್ತದಲ್ಲಿ ಸಿಕ್ತು. ನೀರೆಲ್ಲ ಹಾಕಿ ಕರಗಿಸಿದಾಗ ಮತ್ತೆ ಅಲ್ಲಿ ಸಿಗುತ್ತೆ. ತದನಂತರ ಚೋಳರು ಸ್ವಲ್ಪ ಅರ್ಧ ಮಂಟಪ ಕಟ್ಬಿಟ್ಟು ಹೊಡೋಗ್ತಾರೆ. ಮತ್ತೆ ಪಾಳು ಬಿದ್ದೋಗುತ್ತೆ, ಮತ್ತೆ ಕಾಡಾಗಿರುತ್ತೆ. ಅದಾದ ನಂತರ ಏನು ಕೆಂಪೇಗೌಡರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನನಗೆ ಈ ಥರ ಪೂರ್ತಿ ಇದಾಗೋಗಿದೆ, ಜೀರ್ಣೋದ್ಧಾರ ಮಾಡಲೇಬೇಕು ನನಗೆ ಅಂತ ಹೇಳಿದಾಗ ಆ ಸ್ವಾಮಿ ಸಿಕ್ಕಿದಾಗ ಹಾಗೆ 7 ಕೊಬ್ಬರಿಗೆ ಹಣ ಇಲ್ಲಿ ಸಿಕ್ಕಾಗ ಅಭಿವೃದ್ಧಿ ಇಲ್ಲಿಂದನೇ ಪ್ರಾರಂಭ ಮಾಡಿದ್ರು ಅನ್ನೋದು ಒಂದು ಪ್ರತೀತಿ. ಅದಕ್ಕೆ ಮುಂಚೆ ಯಲಹಂಕ ಏನೂ ಇರಲಿಲ್ಲ. ಆ ಸ್ವಾಮಿಯನ್ನು ಇದು ಮಾಡಿದಾಗ ಯಲಹಂಕ ಪ್ರಾರಂಭ ಮಾಡಿದ್ದು, ಸಂಕಲ್ಪ ಮಾಡಿದ್ರು. ಅದಕ್ಕೋಸ್ಕರನೇ ಯಲಹಂಕ ನಾಡಪ್ರಭು ಕೆಂಪೇಗೌಡ ಅಂತ ಹೆಸರು ಬಂದಿದ್ದು ಇಲ್ಲಿಂದನೇ. ಈ ದ್ವಾರಪಾಲಕರು ಜಯ ವಿಜಯ ಅಂತ ಇಷ್ಟು ದೊಡ್ಡ ದ್ವಾರಪಾಲಕರು ಬೇರೆ ಎಲ್ಲೂ ಇಲ್ಲ, ಈ ದೇವಸ್ಥಾನದಲ್ಲಿ ಮಾತ್ರನೇ.
ಏನು ಅಂದರೆ ಬೃಹದಾಕಾರ ಅಂದರೆ ಬೆಂಗಳೂರು ಈ ಮಟ್ಟಿಗೆ ಬೆಳೆಯುತ್ತೆ ಅಂತ ಆಗಿನ ಕಾಲದಲ್ಲೇ ಯೋಚನೆ ಮಾಡಿದ್ರು ಅನ್ಸುತ್ತೆ. ಅದು ವಿಷ್ಣುವಿನ ದ್ವಾರಪಾಲಕರು ಜಯ ವಿಜಯ ನೋಡಿ ಅವರೇ. ಸುಮಾರು 7 ಅಡಿ ಇದೆ ಇದು. ಹೌದು, 7 ಅಡಿ ಇರುವಂಥ ದ್ವಾರಪಾಲಕ ಕೆಳಗಡೆ ಒಟ್ಟೋಗಿದೆ, ಇನ್ನು ಸ್ವಲ್ಪ ಕೆಳಗಡೆ ಅಡಿಯಲ್ಲಿದೆ ಇದು ಪೀಠ ಇನ್ನೂ ಇದೆ. ಓಕೆ, ಒಟ್ಟು ಬಂದು 7 ಅಡಿ. ಹಾಂ, ಪ್ರತಿಯೊಂದು ಏನೇ ಸಂಖ್ಯೆ ತಗೊಂಡ್ರು ಈ ದೇವಸ್ಥಾನದಲ್ಲಿ 7 ಅಂತಲೇ ಸಂಖ್ಯೆ ನಿಮ್ಗೆ ಇದಾಗೋದು. ಓಕೆ, ಗ್ರೇಟ್. ಬನ್ನಿ. ಸ್ತಂಭಗಳಲ್ಲೂ ಅಷ್ಟೇ ಇಲ್ಲಿ ಮುಂದೆ ಲೀಲೆಗಳು ವಿಶೇಷ ಇಲ್ಲಿ ಸ್ತಂಭಗಳಲ್ಲಿ. ಹೌದಾ? ಪ್ರತಿಯೊಂದು ಒಂದೊಂದು ಸ್ತಂಭಗಳಲ್ಲೂ ಒಂದೊಂದು ದಶಾವತಾರ ಮೂರ್ತಿಗಳು, ತದನಂತರ ವರಾಹ ಸ್ವಾಮಿ ಇದೆ. ಒಂದೊಂದು ದಿಕ್ಕುಗಳು ಏನೇನು ವಿಶೇಷವಾದ ಆ ಚರಿತ್ರೆ ನಡೆಯುವಂತಹ ಒಂದೊಂದು ದೇವತೆಗಳು. ಅದಾದ್ಮೇಲೆ ಸ್ತಂಭ ನರಸಿಂಹ ಅಂತ ಆ ಮತ್ಸ್ಯ ಭೇದ ಮಾಡ್ತಾರಲ್ಲ ನೋಡಿ, ಇಲ್ಲಿ ಮೇಲೆ ಮೀನಿನ ಇದು ನಡೀತಾ ಇರ್ತಾರೆ ಅಂದ್ರ ಇಲ್ಲಿಂದ ಭೇದ ಮಾಡುವಂಥದ್ದು. ಅದೇ ಮತ್ಸ್ಯ ಅದರ ಆಳ್ವಿಕೆ. ಇದು ವರಾಹ ಸ್ವಾಮಿ. ವರಹ ಇಲ್ಲ ಆಂಜನೇಯ ಅಲ್ವಾ? ಇಲ್ಲ ವರಾಹ ಅಂದ್ರೆ ಭೂದೇವಿ ತನಕ ಮುಂಚೆ ಅವತಾರ. ಓಕೆ, ಇದು ಮತ್ಸ್ಯ ಕೂರ್ಮ ವರಾಹ ಇದು ದಶ ಅವತಾರಗಳಿದೆ. ಓಹೋ, ಕೃಷ್ಣನ ಅವತಾರಗಳು. ತದನಂತರ ಇಲ್ಲಿ ವಿಶೇಷ ನರಸಿಂಹ, ಸ್ತಂಭ ನರಸಿಂಹ ಅಂತ. ಸ್ತಂಭದಲ್ಲಿ ಯೋಗಕಾರವಾಗಿರ್ತಾರೆ ಇವರು. ಓಹೋ, ನೋಡಿ ಅಲ್ಲಿ ಯೋಗ ನರಸಿಂಹ, ಉಗ್ರ ನರಸಿಂಹ ಅಲ್ಲ, ಉಗ್ರ ನರಸಿಂಹ ಯೋಗ ಸ್ತಂಭದಲ್ಲಿ ಯೋಗ ನರಸಿಂಹ ಸ್ವಾಮಿ. ಯೋಗ ನರಸಿಂಹ ಸ್ವಾಮಿ ನೋಡಿ. ಚಕ್ರ ಸುದರ್ಶನದಲ್ಲಿ ಚಕ್ರವನ್ನ ಇದಾದಂಥದ್ದು ಅವನು. ಗಂಡಬೇರುಂಡ ನಮ್ಮ ಕರ್ನಾಟಕ ಶಾಸನ ಹೇಳಿದಾಗ ಅವರು ಮಾಡಿಸಿರುವಂಥದ್ದು. ಮತ್ತೆ ಈ ಜನಮೇಜಯ ಮಹಾರಾಜ ಬಂದಿದ್ದ ಅನ್ನೋದಕ್ಕೆ ಶಾಸನ ಅಲ್ಲಿ ಸ್ತಂಭದಲ್ಲಿದೆ. ಏನು ಅವರ ತಂದೆಗೆ ಸರ್ಪಶಾಂತಿ ಮಾಡಿಸಿದಾಗ ಬಂದು ಆಶ್ಲೇಷ ಬಲಿ ಸರ್ಪಶಾಂತಿ ಮಾಡಿಸಿದಾಗ ಅಂತ 2 ಸ್ತಂಭದಲ್ಲಿ ಮಾತ್ರ ತೋರಿಸಿ. ಮತ್ತೆ ಯಾವ ಸ್ತಂಭದಲ್ಲೂ ಚಿತ್ರೀಕರಣಗಳಿಲ್ಲ. ಇಲ್ಲಿ ಬಂದು ಈ ಜಾಗದಲ್ಲಿ ಕೂತ್ಕೊಂಡು ಅವನು ಇದು ಮಾಡ್ದ ಅನ್ನೋದಕ್ಕೆ ಇಲ್ಲಿ ಇದು ಆಶ್ಲೇಷ ಬಲಿ ಮಂಡಲ. ಇದು ಆ ಜನಮೇಜಯ ಮನ ಅವ್ರ ತಂದೆಗೆ ಕರ್ಮ ಮಾಡಿ ಇಲ್ಲಿ ಆಶ್ಲೇಷ ಬಲಿ ಮಾಡ್ದ. ಆವಾಗ ಅವನ ಶಾಪ ವಿಮೋಚನೆ ಆಯಿತು ಅನ್ನೋದಕ್ಕೋಸ್ಕರನೇ ಇದು ಆಶ್ಲೇಷ ಬಲಿ ಇಲ್ಲಿ ಮಾಡ್ದ. ಸರ್ಪಶಾಂತಿ ಈ ಸ್ತಂಭದಲ್ಲಿ ಮಾಡ್ದ. ಈ ಸ್ತಂಭದಲ್ಲಿ ಇಲ್ಲಿ ಸರ್ಪಶಾಂತಿ. ಓಕೆ, ಅಂದ್ರೆ ಇವೆಲ್ಲ ಸರ್ಪಶಾಂತಿ ಮಾಡಿಸಿದ ಸಿಂಬಲ್ಸ್ ಅವ್ನು ಮಾಡಿದ ಅನ್ನೋದಕ್ಕೆ ಬೇರೆ ಯಾವ ಸ್ತಂಭದಲ್ಲೂ ನೋಡಿ ಇರಲ್ಲ. ಓಕೆ, ಯಾವ ಕಂಬದಲ್ಲೂ ಇಲ್ಲ. ಓಕೆ, ಇಲ್ಲಿ ಅವನು ಈ ಜಾಗದಲ್ಲಿ ಮಾಡಿದ ಅನ್ನೋ ಒಂದು ಪ್ರತೀತಿವಾಗಿ ಅವನು ಇದು ಮಾಡಿರೋದು ಪ್ರತೀತಿ. ಹಿಂದಿನ ಕಾಲದಲ್ಲಿ ಅವನು ಮಾಡಿದ್ದ, ಅವ್ರ ತಂದೆಯ ಶಾಪ ವಿಮೋಚನೆ ಆಯಿತು. ಆಶ್ಲೇಷ ಬಲಿ ಏನಾದರೂ ತೊಂದರೆ ಇತ್ತು ಅಂದರೆ ಆಶ್ಲೇಷ ಬಲಿ ಮಾಡಿಸಿದಾಗ ಅವನ ಸಂತಾನ ನಿವಾರಣೆ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ. ಮದುವೆಯಲ್ಲಿ ವಿಳಂಬ ಇದ್ದಾಗ ಆ ಮದುವೆ ಭಾಗ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಅವನು ಆವಾಗ ಅವ್ರ ತಂದೆಗೋಸ್ಕರ ಮಾಡಿದ್ದು. ಇವಾಗ ಎಷ್ಟೋ ಜನಕ್ಕೆ ಅದು ಅನುಕೂಲವಾಗ್ತಾ ಇದೆ. ಗ್ರೇಟ್. ಆ ಗರುಡ ವಿಶೇಷ ನೋಡಿ ಇಲ್ಲಿದ್ದೇನೆ, ಅದಲ್ಲಿದೆ ಈ ಕಡೆಯಿಂದ. ಇಲ್ಲಿ ಗರುಡ, ಇಲ್ಲಿ ಬನ್ನಿ. ಅಂದರೆ ವಿಷ್ಣುವಿನ ವಾಹನ ಗರುಡ. ಸೊ ಈಗ ಹೇಗೆ ಶಿವಲಿಂಗ ಪ್ರಾಧಾನ್ಯತೆ, ಗರುಡನಿಗೂ ಇಲ್ಲಿ ಪ್ರಾಧಾನ್ಯತೆ. ವೇಣುಗೋಪಾಲನಿಗೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಗರುಡನಿಗೂ ಅಷ್ಟೇ ಪ್ರಾಧಾನ್ಯತೆ. ಓಕೆ, ನೋಡಿ ಗರುಡನದೇ ಸೆಪರೇಟ್ ಒಂದು ವಿಶೇಷವಾದಂಥ ಒಂದು ಶಿಲ್ಪ ಇದೆ ನೋಡಿ. ರಥೋತ್ಸವದಲ್ಲಿ ಗರುಡನಿಗೆ ಪ್ರಾಧಾನ್ಯತೆ ಇಲ್ಲಿ. ಮೊದಲನೇ ಪೂಜೆ ಆ ಮಹಾಮಂಗಳದಲ್ಲಿ. ಬೇರೆ ಯಾವ ಸ್ತಂಭದಲ್ಲೂ ನೋಡಿ ಚಿತ್ರೀಕರಣ ಇರಲ್ಲ. ಇದಕ್ಕೆ ಒಂದು ಇದೇನು ಇದು 2 ಬಿಟ್ಟರೆ ಇನ್ಯಾವುದಿಲ್ಲ. ಅಲ್ಲ ಆಂಜನೇಯ ಸ್ವಾಮಿನ ತದನಂತರ ಆರಾಧನೆ ಇಲ್ಲಿ. ಇನ್ನು ಯಾವ ಸ್ತಂಭದಲ್ಲೂ ನೀವು ನೋಡಿದ್ರೂ ಇದಿರಲ್ಲ ನೋಡಿ. ಇಲ್ಲಿ ಪಾತಾಳ ಆಂಜನೇಯ ಅಂತ ಇಲ್ಲಿ. ಓಕೆ, ನೋಡಿ ಕಂಬದ ಕೆಳಭಾಗದಲ್ಲಿದೆ ಪಾತಾಳ ಆಂಜನೇಯ ಅಂತ ನೋಡಿ. ಇಲ್ಲಿ ನೋಡಿ ಆಂಜನೇಯ, ಸೂಪರ್. ಇನ್ನು ಯಾವ ಸ್ತಂಭಗಳು ನೋಡಿದ್ರೆ ನಿಮ್ಗೆ ಏನು ಕಾಣಿಸಲ್ಲ, ಯಾವ್ದು ಚಿತ್ರೀಕರಣ. ಗುರುಳೆ, ಈಗ ಹೊರಗಡೆ ದೀಪಸ್ತಂಭ ಅಥವಾ ಆ ಗರುಡಗಂಬ ಇದೆಯಲ್ಲ ಅದನ್ನ ಮಾಡಿಸಿದ್ದು ಒಬ್ಬ ವಿಜಯನಗರ ಸಾಮ್ರಾಜ್ಯದ ನಾವು ಹೇಳಿದ್ವಲ್ಲ. ಇನ್ನು ಒಂದೊಂದು ಹಂತದಲ್ಲೂ ಒಬ್ಬರು ಮಾಡ್ಕೊಂಡ್ಬಂದು. ಮೊದಲನೇ ಗರ್ಭಾಂಗಣ ಮಾಡಿದ್ದು ಜನಮೇಜಯ ಮಹಾರಾಜ, ಅದಾದ್ಮೇಲೆ ಅದು ಪಾಳು ಬಿದ್ದೋಗುತ್ತೆ. ಅದಾದ್ಮೇಲೆ ಮಹಾಮಂಟಪವನ್ನು ಮಾಡಿದವರು ಚೋಳರು. ಅದಾದ್ಮೇಲೆ ಈ ಮಂಟಪವನ್ನು ಮಾಡಿದ್ದು ಕೆಂಪೇಗೌಡರು. ಆ ಶಿಲಾಶಾಸನ ಕೆಂಪೇಗೌಡರು ಅದೆಲ್ಲ ತಿಳ್ಕೊಂಡೋಸ್ಕರ ಅದನ್ನು ಒಂದು ಜ್ಞಾಪಕಾರ್ಥವಾಗಿ ಆಶ್ಲೇಷ ಬಲಿ ಮಂಡಲ, ಸರ್ಪ ಮಂಡಲವನ್ನು ಮಾಡಿರುವಂಥದ್ದು ವಿಶೇಷ. ಅದ್ಭುತ. ಬನ್ನಿ. ಇಲ್ಲಿ ಈ ವರ್ಷ ಏನು ಸಂವತ್ಸರ ಬಂದಿದೆ ಅದೇ ಸಂವತ್ಸರ. ಆ ಕಂಬ ನಾನು ಹೇಳಿದ್ನಲ್ಲ ಪರಾಭವ ನಾಮ ಸಂವತ್ಸರ ಅಂತ. ಆ ಕಂಬ ಆಗಿನ ಕಾಲದಲ್ಲಿ ಪರಾಭವ ನಾಮ ಸಂವತ್ಸರ. ಈ ವರ್ಷ ಅದೇ ಸಂವತ್ಸರ 2026. ಇದು ಪರಾಭವ ನಾಮ ಸಂವತ್ಸರ. ಇದು ಏನಾಗಂದ್ರೆ ಪ್ರತಿ ವರ್ಷಕ್ಕೂ ಒಂದೊಂದು ಹೆಸರುಗಳಿದೆ. ಒಂದೊಂದು ವರ್ಷಕ್ಕೂ 60 ವರ್ಷ ಆದರೆ ಒಂದು ಕಲ್ಪ ಪೂರ್ತಿ ಆಗುತ್ತೆ ಅನ್ನೋದು. ಅದು ಈ ವರ್ಷ ಬಂದು ಪರಾಭವನ ಸಂವತ್ಸರ. ಅಂದ್ರೆ ಪ್ರತಿ ವರ್ಷಕ್ಕೂ ಒಂದೊಂದು ಹೆಸರುಗಳಿದೆ. ಒಂದೊಂದು ವರ್ಷಕ್ಕೂ 60 ವರ್ಷ ಆದ್ಮೇಲೆ ಮತ್ತೆ ಮೊದಲಿಂದ ಬರುತ್ತೆ. ಪ್ರಭವ ವಿಭವ ಶುಕ್ಲ ಪ್ರಮೋದಿತ ಪ್ರಜಾಪತಿ ಅಂತ 60 ಸಂವತ್ಸರಗಳಿದೆ. 60 ಸಂವತ್ಸರಗಳು ಒಂದೊಂದು ವರ್ಷಗಳ ಹೆಸರು ಬರುತ್ತೆ. ಆ ಪರಾಭವ ಆವಾಗ ಮಾಡಿದ ವರ್ಷ ಈ ವರ್ಷ ಬಂದಿದೆ ಅಂತ. ಈ ವರ್ಷ ಬಂದಿದೆ. ನೀವು ಅದೇ ಸಮಯದಲ್ಲಿ ತಾವು ಬಂದಿದ್ದೀರಾ ಇಲ್ಲೊಂದು ಇದು ಮಾಡಕ್ಕೆ. ಗ್ರೇಟ್, ವೆರಿ ನೈಸ್. ಬನ್ನಿ 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 ಬನ್ನಿ. ನೋಡಿ ಆ ಮೂಲ ವಿಗ್ರಹ ನೋಡಿ. 3000 ಯಾರೂ ಅದನ್ನ ನಂಬಕ್ಕಾಗಲ್ಲ. 3000 ವರ್ಷ ಹಳೆಯ ವಿಗ್ರಹ ಅಂತ. ಆ ಸ್ವಾಮಿ ಅದೇ ಹಳೆಯ ಮೂಲ ವಿಗ್ರಹ.
गोदाज्ञा श्रीमन्नारायण स्वामी देवताभ्युः पादारविन्द्योः अष्टोत्तरनामापूजां सीदमार्तिकां पुरोचरितायां कामशेषनां शिष्टायां भगदाज्ञा भगवत्कैङ्करूपं श्रीमन्नारायण प्रीतं श्रीरुक्मिणीबाबा समेत वेणुगोपाल कृष्णस्वामिनः अनुग्रह प्राप्तं सकलदोषं सकलस्यार्थं मनसा प्रपञ्चमुखहितोषतोषं सकलस्यार्थं देवता लोककल्याणार्थं देवताभ्यः श्रीरुक्मिणीबाबा समेत अनुग्रह प्राप्तं देवताभ्यः पादारविन्द्योः अष्टोत्तरनामावलिपूजां सीदमार्तिकां ह्यर्थपरिपूर्तार्थं पुरोचरितायां गणपशेषं शिष्टायां ಗೋತ್ರೋದ್ಭವಸ್ಯ ಅದೆಲ್ಲ ಗೊತ್ತಿಲ್ಲ. ಕನ್ನಡಿಗರು ಅಂತ ಒಂದೇ ಒಂದು ಹೆಸರು ಹೇಳ್ಬಿಟ್ಟು ಮಾಡಿಬಿಡಿ. ಸರ್ವೇಶಾಂ ಮಹಾಜರಾಂ ಶಮಸ್ತೈರೇ ವಿಜಯಾರಾಜೇಶ್ವರಾಬ್ಧಿತಾ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ ಸ್ವಾಮಿ ದೇವತಾಭ್ಯ ಸಕಲ ಕುಟುಂಬಾನಾಂ ಶಮಸ್ತೈರೇ ವಿಜಯಾರಾಜೇಶ್ವರಾಬ್ಧಿತಾ ಪಾದಾರ್ ವಿದ್ಯೋಃ ಪುಷ್ಪಾಷ್ಟೋತ್ರ ನಾಮಾವಳಿ ಪೂಜಾಂಚೆ ಕರಿಷ್ಯೆ ಸರ್ವೇ ಜನೋ ಸುಖಿನೋ ಭವಂತು. ಸನಾತನಾಯ ನಮಃ ವಸುದೇವಾತ್ಮಜಾಯ ನಮಃ ಪುಣ್ಯಾಯ ನಮಃ ಲೀಲಾಮಾನಸ ವಿಗ್ರಹಾಯ ನಮಃ श्रीभद्रकौस्तुकदा शङ्करचक्राजुताय नमः देवके नन्दनाय नमः त्रेशाय नमः नन्दगोप्रियात्मजाय नमः यमुना मेघसंहारिणे नमः बलभद्रप्रियाय निजाय नमः भूतनाथिमित्राय नमः शकटासुरभञ्जनाय शान्तवर्त्यान्तरीं सत्तितां विग्रहाय नमः नमहारकाय नमः मुचोकुन्दप्रसादकाय नमः चोरतत्राशेषाय नमः त्रिभञ्जने नमः भद्राग्रे नमः शिखवालबिन्दवे नमः गोविंदाय नमः योगिनां पदे नमः उत्सवाय बनन्ताय नमः देनकात्रकृतं तामश्यामलाकुते नमः कोटिसूर्या समप्रमाय नैलापते नमः परञ्ज्योतिर्महाय दत्तवारान् परमान् वीरवासे नमः पारिजातापारकाय नमः गोवर्धनतिरोत्रे नमः गोपालन्द्रपालकां धरञ्जराय नमः कामजनकाय नमः कन्दरोत्रेमतके मुद्रातां नमः द्वारकानायकां नमः बडये नमः वृन्दावनासुञ्चां तुलस्या तमभूषणे नमः शमन्तकोणित्रे नमः नरनारायणात्मकाय नमः कुप्या कृष्णां वरदराय नमः मायनिप्रधामिट्टिका शाद्रे नमः संसावृणे गुमतार ब्रह्मचारिं कृष्णापतितं स्वाश्री क्षेत्र्यां दुर्योधनं काली पाणिक्रन्दराय जगन्मोहन दिव्यमङ्गलविग्रह देवदेवोत्तमदेव सार्वगम्भीर देवता सार्वभौमा श्रीमद्दखिलाण्डकोटि ब्रह्माण्डनायका जय विजयी भवे जय विजयी भवे हस्तगोपालवाल्हाय नित्याय परमात्मने भक्तवात्सल्यनिधये नित्यभोक्त्याय मङ्गलम् नारायण सर कड़े उत्सवमूर्ति ಇದೆ नारायणाय विद्महे वासुदेवाय धीमहि तन्नो विष्णु प्रचोदयात् महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् ವಿಷ್ಣು ಇದ್ಮೇಲೆ ಲಕ್ಷ್ಮೀ ಇರ್ಬೇಕಲ್ಲ ಅದು. पद्माक्षी पद्मसंभवे कवलारी दोधारी दवदाम्यहं शरण्यदा देविदारा यदि नमोऽस्तु देवं पुत्रणकाय धीस्ते तद्गस्ताय धीमहि तन्नो नारसिंह प्रचोदयात् रुद्रं वीरं महावीरं निरन्तं सरतोमुखं नरसिंहं बीजमुकुन्दं भद्रं विभीषणं मुच्चोर्मोचे मोचे मोचय आयुर्बुद्धिवर्धयायुष्यं बद्धों पद्मः सुदोषण दीप्ते ज्वालाप्रणाय सर्वप्रकरणाय देवताभ्यो श्री मुनिटा लक्ष्मी नारसिंहस्वामी देवताभ्यो नमः प्रवत्तिनीराजनं दर्शयामि नीराजरान्त्रं मध्ये आचमनीं समर्पयामि आचमनीयानान्तरे परिमलपत्रपुष्पाणि समर्पयामि ओम जानि जानि च पापानि जन्मान्तर्जाता तानि तानि विनिस्सन्ति परीक्षं पदेव्रे पापात्मा प्राहिमा कुरुदेव शरणागतवत्सल अन्यथा शरणं नास्ति त्वमेव शरणं महा तस्मात् करणभवेनः रक्षरक्षो जगत्पते रक्षरक्षो परमेश्वरदेवताभ्यो श्री रुक्मिणी सत्यभामा समेत वेणुगोपाल स्वामिनः अनुग्रह प्राप्यर्थं सकलदोषनिधनं सकलइष्टार्थसिद्ध्यर्थं श्री रुक्मिणी सत्यभामा समेत वेणुगोपाल स्वामिनः अनुग्रह प्राप्तिरस्तु। ओम श्रियमेवावरुन्धे शीले पादे पुनन्तवेद्याः क्षेमो वै राष्ट्रस्यसीतो भातः क्षेममेवावरुन्धे श्रीर्भक्तिस्समायुष्यमारोग्यवावीदाशोभामानं मह्यते धान्यं धनं वशम्भो कीर्तिलाभं शतसंवत्सरं दीर्घमायुः रुक्मिणी सत्यभामा समेत वेणुगोपाल स्वामिनः अनुग्रह प्राप्तिरस्तु। ನರಸಿಂಹಸ್ವಾಮಿಗೆ ಜೇನುತುಪ್ಪ ಭಾಳ ವಿಶೇಷವಾದ ಅಭಿಷೇಕ. ಓ ಹೌದಾ? ಹೌದು ಸರ್, ನರಸಿಂಹಸ್ವಾಮಿಗೆ ಇಷ್ಟ. ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ಅಭಿಷೇಕ ಇರುತ್ತೆ. ಓ ಇವತ್ತು ನಾವು ಮಂಗಳವಾರ ಬಂದಿದ್ದೀವಿ ನೋಡಿ. ಪ್ರತಿ ಮಂಗಳವಾರ ಅಂತ ವಿಶೇಷ ದಿನ. ಅದು ಸಂವತ್ಸರ. ಜೇನುತುಪ್ಪ ಚೆನ್ನಾಗಿದೆ. ಜೇನುತುಪ್ಪ ಮಾತ್ರನೇ ವಿಷಯ ಅಭಿಷೇಕ. ಹೌದ್ರಾ? ಸಮಿ ಅಲ್ಲ ಇಲ್ಲ ತುಂಬ ಚೆನ್ನಾಗಿದೆ.
ನಮ್ಮ ಪೊಲೀಸ್ ಆಫೀಸರ್ ನೋಡಿ ಜೇನುತುಪ್ಪ 2 ಸಲ ಇಸ್ಕೊಟ್ರು ಪ್ರಸಾದ. ದೇವ್ರ ಕೃಪೆಗೆ 2 ಸಲ ಪಾತ್ರರಾದ್ರು ಅವರು. ಯಾವುದೇ ರಾಶಿ ದೋಷ, ನಕ್ಷತ್ರ ದೋಷ, ಗ್ರಹ ನಕ್ಷತ್ರ ದೋಷ ಇಲ್ಲ, ಕನ್ಯಾದಾನ ಆಗಿರೋದು, ಮದುವೆ ಆಗಿರೋದು, ಮಕ್ಕಳಿಗೆ ಏನೋ ದೋಷ ಎಲ್ಲ ಏನು ನಿವಾರಣೆ ಆಗೋದಕ್ಕೆ ಈ ಜೇನುತುಪ್ಪ ತಿಂದ ತಕ್ಷಣ ಅವ್ರು ಒಳ್ಳೆ ವಿದ್ಯಾ ಬುದ್ಧಿ, ಒಳ್ಳೆಯ ಶರೀರ ಎಲ್ಲ ಇದಾದಾಗೆ ಅಷ್ಟು ಪ್ರಸಿದ್ಧವಾದ ನರಸಿಂಹಸ್ವಾಮಿಗೆ ಅಭಿಷೇಕ ಮಾಡಿತ್ತು. ಅಂದರೆ ಯೋಗ ನರಸಿಂಹದಲ್ಲಿ ಯಾಕಂದರೆ ಅವನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಇರ್ತಾರೆ. ಓ ಹೌದಾ? ಹೌದು, ಯೋಗ ನರಸಿಂಹದಲ್ಲಿ ಯಾವಾಗ ಈ ಯೋಗದಲ್ಲಿ ಇರ್ತಾನೋ ಅವಾಗ ಹೌದು, ಅದು ಇಲ್ಲಿ ಬಂದು ಬ್ರಹ್ಮ, ವಕ್ಷಸ್ಥಳದಲ್ಲಿ ವಿಷ್ಣು, ಶಿರದಲ್ಲಿ ಈಶ್ವರ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಅದರಲ್ಲಿ ಇರ್ತಾರೆ. ಆದ್ದರಿಂದ 3 ಅದರಲ್ಲೇ ಇರೋದ್ರಿಂದ ಇದು ಭಾಳ ವಿಶೇಷವಾದ 3 ಜನ ಅಂಶ ಅದರಲ್ಲೇ ಇದೆ. ಯೋಗ ನರಸಿಂಹನಿಗೆ ಅಭಿಷೇಕ ಮಾಡಿದ ಜೇನುತುಪ್ಪ ಕುಡಿದ್ರೆ 3 ತ್ರಿಮೂರ್ತಿಗಳ ಪ್ರಸಾದ ತಿಂದಂಗೆ. ಅಂಡ್ ಎಲ್ಲಕ್ಕಿಂತ ಬಹಳ ಮುಖ್ಯ, ವೈಜ್ಞಾನಿಕವಾಗಿ ಜೇನುತುಪ್ಪ ತಿನ್ನೋದು ತುಂಬ ಒಳ್ಳೆಯದು. ವೈಜ್ಞಾನಿಕವಾಗೋ ಜೇನುತುಪ್ಪ ನಾಲ್ಗೆ ಮೇಲೆ ಬೆಳೆದ್ರಿಂದ ವಾಕ್ ಚಾತುರ್ಯ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ವೈಜ್ಞಾನಿಕವಾಗಿ. ಇಲ್ಲಿ ಫಸ್ಟ್ ಸಲ ಮಗನ ಕರ್ಕೊಂಬಂದ್ರೆ ಆ ಮಗುಗೆ ದೇವ್ರ ಹತ್ರ ಅಭಿಷೇಕ ಮಾಡಿರೋ ಜೇನುತುಪ್ಪ ನಾಲ್ಗೆ ಮಟ್ಟಿ ಮುಗಿಸ್ತಾರೆ ಅಂದ್ರೆ ಮಾತು ಚೆನ್ನಾಗಿ ಬರಲಿ, ಮಾತು ವಾಚು ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಪ್ರತಿ ದೇವ್ರಿಗೆ ಅಭಿಷೇಕ ಮಾಡಿದಾಗೆಲ್ಲ ಜೇನುತುಪ್ಪ ತೆಗೆದಿಕ್ಕಿರ್ತೀವಿ. ಯಾರನ್ನ ಹೊಸದಾಗಿ ಸ್ವಾಮಿ ಒಂದೇ ಸಲ ಕರ್ಕೊಂಬರ್ತಾ ಇದ್ದೀವಿ ಮಗುನ ಅಂತಂದ್ರೆ ಮಲಗಿಸಿ ಎಲ್ಲ ಮಾಡಿ ಆ ಜೇನುತುಪ್ಪನ ದೇವ್ರಿಗೆ 3 ಸಲ ಬಾಯಿ ತಿನ್ನಿಸ್ತೀವಿ ಮಗುಳಿಗೆ. ಯಾವ ಮಗು ಆದ್ರೂ ಸರಿ, ಈ ಭೇದ ಭಾವ ಯಾರಿಗೂ ಇಲ್ಲ. ಇಲ್ಲಿನ ವಿಶೇಷ ಏನೊಂದು ಈ ದೇವಸ್ಥಾನದಲ್ಲಿ ಹರಿಹರನಿಗೆ ಯಾವುದೇ ರೀತಿ ಭೇದ ಭಾವ ಇಲ್ಲ. ಶಿವ ವಿಷ್ಣು ಇಲ್ಲಿ ಏನೇ ವಿಶೇಷ ಪೂಜೆ ಆದ್ರೂ ಮೊದಲನೇ ವಿಶ್ವನಾಥೇಶ್ವರನಿಗೆ ಮೊದಲನೇ ಪೂಜೆ, ಅದಾದ್ಮೇಲೆ ವೇಣುಗೋಪಾಲನಿಗೆ. ವಿಶ್ವನಾಥೇಶ್ವರನಿಗೆ ಏನೇ ಪೂಜೆ ಆದ್ರೂ ಮೊದಲನೇ ಅಲ್ಲಿ ಪೂಜೆ ಮಾಡಿ ತದನಂತರ ಇವ್ರು ಅಲ್ಲಿಗೆ ಬಂದ್ಮೇಲೆ ಮಹಾಮಂಗಳಾರತಿ, ನಾವು ಇಲ್ಲಿಗೆ ಬಂದ್ಮೇಲೆ ಮಹಾಮಂಗಳಾರತಿ. ಮತ್ತೆ ಯಾವುದೇ ವಿಷ್ಣು ಆಲಯಗಳಲ್ಲಿ ಶೈವರನ್ನ ಒಳಗಡೆ ಬಿಡಲ್ಲ, ದೇವರನ್ನ ಸ್ಪರ್ಶ ಮಾಡಕ್ ಮಾಡಲ್ಲ. ಯಾವುದೇ ಶೈವ ಆಲಯಗಳಲ್ಲಿ ವೈಷ್ಣವರನ್ನ ಶಿವನ ಮುಟ್ಟಕ್ಕೆ ಬಿಡಲ್ಲ. ಹಂಗಿದ್ಯಾ? ಇದು ಬಂದು ಅಂದ್ರೆ ಶಾಸ್ತ್ರದಲ್ಲಿ. ಆದರೆ ಇಲ್ಲಿನ ನಮ್ಮ ದೇವಸ್ಥಾನದ ಒಂದು ಮುಂಚಿನ ಹಿಂದಿನ ಪದ್ಧತಿಗಳೇನು ಬಂದಿದೆ, ಶಾಸ್ತ್ರ ನಡ್ಕೊಂಡ್ ಬಂದಿದೆ ಅಂದ್ರೆ, ನಾವು ಅಕಸ್ಮಾತ್ ನಮ್ಮ ಮನೆಗಳಲ್ಲಿ ಏನಾದರೂ ಅಂಟು ಮುಂಟು ಆದಾಗ, ಸೂತ್ಕಾದಿಗಳು ಏನಾದರೂ ಬಂದಾಗ ಅವರೇ ಅಲ್ಲಿ ಪೂಜೆ ಮಾಡುವಂಥದ್ದು. ಇವ್ರ ದೇವಸ್ಥಾನದಲ್ಲಿ ಇಲ್ಲಿ ಏನಾದರೂ ಇದು ಬಂದಾಗ ನಾವೇ ಪೂಜೆ ಮಾಡಿ. ಇದು ಬಂದು ಮುಂಚಿನ ಸನಾತನ ಕಾಲದಿಂದನೂ ನಡ್ಕೊಂಡ್ ಬಂದಿರುವಂಥದ್ದು. ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಒಂದು ಕುಟುಂಬವಾಗಿ ಇಲ್ಲಿ ನಡ್ಕೊಂಡು ಬರ್ತಾ ಇರುವಂಥದ್ದು. ಹರಿಹರನಿಗೆ ಭೇದ ಇಲ್ಲ. ಯಾವುದೇ ಇದ್ದಾದರೂ ಮೊದಲನೇ ಪ್ರಾಮುಖ್ಯತೆ ವಿಶ್ವನಾಥೇಶ್ವರನ ಪೂಜೆ ಮಾಡಿ ತದನಂತರ ವೇಣುಗೋಪಾಲ ಮಾಡ್ತಾರೆ. ಇವರು ಅಲ್ಲಿ ಬಂದ ಮಂಗಳೇ ಮಹಾಮಂಗಳಾರತಿ ಮಾಡೋದು. ಇಲ್ಲಿನ ಅರ್ಚಕರು ಪ್ರತಿರೂಪವಾಗಿ ಬರ್ತಾರೆ. ವೇಣುಗೋಪಾಲನ ಪ್ರತಿರೂಪವಾಗಿ ಮಂಗಳಾರತಿ ತಗೊತಾರೆ. ತದನಂತರ ವಿಶ್ವನಾಥೇಶ್ವರ ಪ್ರತಿರೂಪವಾಗಿ ಇಲ್ಲಿ ಬಂದಮೇಲೆ ವೇಣುಗೋಪಾಲ ಕಲ್ಯಾಣೋತ್ಸವದಲ್ಲೂ ಅಷ್ಟೇ. ಕಲ್ಯಾಣೋತ್ಸವದಲ್ಲಿ ವಿಶ್ವನಾಥೇಶ್ವರ ಬಂದಮೇಲೆ ತಾಳಿ ಮಂಗಲ ಧಾರಣೆ ಆಗುತ್ತೆ. ಅದೇ ರೀತಿ ಕಾರ್ತೀಕ ಮಾಸದಲ್ಲಿ ಗಿರ್ಜಾ ಕಲ್ಯಾಣ ಆಗುತ್ತೆ. ವೇಣುಗೋಪಾಲ ತನ್ನ ತಂಗಿ ಪಾರ್ವತಿ ಸ್ವರೂಪವಾಗಿ ತೆಂಗಿಯನ್ನು ಧಾರೆ ಏರ್ಕೊಟ್ರೆ ವಿಶ್ವನಾಥೇಶ್ವರ ಮಂಗಲ ಧಾರಣೆ ಮಾಡಕ್ಕೆ ಸಾಧ್ಯ. ಇದು ಬಂದು ಇಲ್ಲಿ ನಡೆಯುವಂಥ ಒಂದೇ ಒಂದು ದೇವಸ್ಥಾನ. ಹರಿಹರ ಒಂದೇ ಆವರಣದಲ್ಲಿ ಭೇದ ಭಾವವಿಲ್ಲದೆ ಪ್ರತಿಯೊಂದಕ್ಕೂ ಇಬ್ಬರೂ ಸಮ್ಮಿಲನವಾಗಬೇಕು ಅನ್ನೋದಕ್ಕೋಸ್ಕರನೇ ಒಂದು ಪ್ರತೀತಿಯಾಗಿ ಹಿಂದಿನ ನಡ್ಸ್ಕೊಂಡ್ ಬಂದಿದೆ. ಗ್ರೇಟ್. ಒಟ್ಟು ದೇವರ ಹೆಸರು ಹೇಳಿ ಜಗಳ ಆಡಬೇಡಿ ಅನ್ನೋದು ನೀತಿ ಸೂತ್ರ ಹಿಂದಿನ ಕಾಲದಲ್ಲೇ ಮಾಡಿದ್ದಾರೆ. ಯಾರು ಹಿರಿಯರು ದೊಡ್ಡವರು ಯಾವ ಋಷಿ ಮೂಲಕ ಮಾಡಿದ್ರು ಗೊತ್ತಿಲ್ಲ, ಯಾವುದೇ ರೀತಿ ಭೇದ ಭಾವ ಇಲ್ಲ. ನಮ್ಮ ಮನೆಯಲ್ಲಿ ಏನಾದ್ರು ತೊಂದರೆ ಸೂತಕಾದಿಗಳು ಬಂದಾಗ ಇಲ್ಲಿನ ಬ್ರಹ್ಮಚರ್ಯಗಳಿಗೆ ಇದಿರಲ್ಲ, ಸೂತಕಾದಿಗಳಿರಲ್ಲ. ಬ್ರಹ್ಮಚಾರಿಗಳು ಅವರ ಮನೆಯಲ್ಲಿ ಆಹಾರಾದಿಗಳನ್ನು ತಗೊಂಡು ದೇವಸ್ಥಾನ ಬರ್ತಾ ಇರ್ತಾರೆ. ನಮ್ಮ ಮನೆಗಳಲ್ಲಿ ಹೋಗಲ್ಲ. ತಿರ್ಗಿ ಅವ್ರ ಮನೆಗಳಿದ್ದಾಗ ನಮ್ಮ ಮನೆಗಳಿರ್ತಾರೆ. ಆ ಥರ ನಡ್ಕೊಂಡ್ಬಂದು ಒಂದು ಪದ್ಧತಿ ನಡ್ಕೊಂಡ್ ಬಂದಿರೋದು. ಗುರುಗಳು ಇದೇ ಹೇಳಿ. ಇದು ಆಳ್ವಾರುಗಳು. ರಾಮಾನುಜಾರ್ಯರು ವಿಶ್ವಕ್ಸೇನರು ಅಂತ ಅವರ ಶಿಷ್ಯ ಬಂದವರು ನಮ್ಮ ಆಳ್ವಾರ್. ದೇಶಿಕರು ನಮ್ಮ ಆಳ್ವಾರ್, ರಾಮಾನುಜರು ವಿಶ್ವಕ್ಸೇನರು. ವಿಶ್ವಕ್ಸೇನ ದೇಶಿಕರು. ಇದು ಗಣಪತಿ ಶೈವದಲ್ಲಿ ಮಹಾಗಣಪತಿ ಹೇಗೋ ವೈಷ್ಣವದಲ್ಲಿ ವಿಶ್ವಕ್ಸೇನ. ಅದಾದ್ಮೇಲೆ ದೇಶಿಕರು ರಾಮಾನುಜರು ನಮ್ಮ ಆಳ್ವಾರ್. ಸೂಪರ್. ಇದು ವೈಷ್ಣವ ಗುಡಿಗಳಲ್ಲಿ ಇರ್ತದೆ. ಪ್ರತಿ ವೈಷ್ಣವ ಗುಡಿಯಲ್ಲೂ ಇದ್ದೇ ಇರ್ತಾರೆ. ಯಾಕೆ ರಾಮಾನುಜಾಚಾರ್ಯರಿಗೂ ವೈಷ್ಣವ ಗುಡಿಗೂ ಏನು ಸಂಬಂಧ? ವೈಷ್ಣವ ಉಳಿಸಿದ್ದು ಬಂದು ರಾಮಾನುಜರು. ಶಂಕರಾಚಾರ್ಯರ ಒಂದು ಅವತಾರ. ಮೊದಲನೇದಾಗಿ ಶಂಕರಾಚಾರ್ಯ ಬಂದರು, ಅವರು ಅದ್ವೈತ ಸ್ಥಾಪನೆ ಮಾಡಿದ್ರು. ತದನಂತರ ರಾಮಾನುಜರು ಅದೇ ನಕ್ಷತ್ರ ಅದೇ ದಿವಸದಲ್ಲಿ ಜನಿಸಿದಂಥವ್ರು ರಾಮಾನುಜರು. ಅವರು ಬಂದು ವೈಷ್ಣವ ಸಂಪ್ರದಾಯ. ತದನಂತರ ಕಾಲಕ್ರಮೇಣ ಬಂದವರು ಮಧ್ವಾಚಾರ್ಯರು. ಅವರು ಬಂದು ದ್ವೈತ ಸಿದ್ಧಾಂತವನ್ನು ಇದು ಮಾಡಿದ್ರು. ಇವರು ವಿಶಿಷ್ಟಾದ್ವೈತ, ಶಂಕರಾಚಾರ್ಯರು ಅದ್ವೈತ ವೇದಾಂತ, ಮಧ್ವಾಚಾರ್ಯರು ದ್ವೈತಾದ್ವೈತ ವಿಶಿಷ್ಟಾದ್ವೈತ ಅಂತ ಈ 3 ಸಿದ್ಧಾಂತಗಳನ್ನು ಪ್ರಚಾರ ಮಾಡಿದ್ದು. ಯಾಕಂದರೆ ಶಂಕರಾಚಾರ್ಯ ಬರೋಕ್ಕೆ ಮುಂಚೆ ಎಷ್ಟೋ ಈ ಜಗಳಗಳಲ್ಲಿ ಧರ್ಮವನ್ನು ನಶಿಸಿ ಹೋಗ್ತಾ ಇತ್ತಂತೆ. ಆ ಕಾಲದಲ್ಲಿ ಶಂಕರಾಚಾರ್ಯರು ಹುಟ್ಟಿ ಆ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಅವರು ಬದುಕಿದ್ದು 32 ವರ್ಷಗಳಾದ್ರೂ ಆ 32 ವರ್ಷಗಳಲ್ಲಿ 3 ಸಲ ನಮ್ಮ ಭಾರತವನ್ನು ಪ್ರದಕ್ಷಿಣೆ ಮಾಡಿದ್ದಾರೆ. ಏನು ನಡ್ಕೊಂಡೆ ಕಾಲ್ನಡಿಗೆಯಲ್ಲಿ 3 ಸಲ ಬರೀ 32 ವರ್ಷದಲ್ಲಿ ಪೂರ್ತಿ ಶಂಕರ ಶಾರದಾ ಪೀಠವನ್ನು ಇಲ್ಲಿ ಸ್ಥಾಪನೆ 4 ದಿಕ್ಕುಗಳಲ್ಲೂ 4 ಪೀಠವನ್ನು ಸ್ಥಾಪನೆ ಮಾಡಿ ತದನಂತರ ಸರ್ವಜ್ಞ ಪೀಠ ಶಾರದಾ ಪೀಠ ಕಾಶ್ಮೀರದಲ್ಲಿ ಶಾರದಾ ಪೀಠ ಮಾಡಿ ಕೈಲಾಸಕ್ಕೆ ಕೇದಾರನ ಜಾಗದಲ್ಲಿ ಅವರು ಲೀನವಾಗೋದ್ರು ಅಂತ. ಆ ಸಮಾಧಿ ಅಂತ ಹೇಳಿ ಸಮಾಧಿ ಎಲ್ಲ ಅವರು ಹಂಗೆ ಸ್ವಾಮಿಯಲ್ಲಿ ಲೀನವಾಗೋದ್ರು.
ಅವರು ಸತ್ತಿದ್ದಕ್ಕೆ ಇದು ಮಾಡೋದಕ್ಕೆ ಎಲ್ಲೂ ಇದಿಲ್ಲ, ದಾಖಲೆ ಇಲ್ಲ. ಹಾಗೆ ಅವರು ಅಷ್ಟೇ ರಾಮಾನುಜರು ಶ್ರೀರಂಗಮಲ್ಲಿ ಅವರು ಇದಾಗೋದ್ರು, ಶ್ರೀರಂಗದಲ್ಲಿ ಹಾಗೆ ಯೋಗದಲ್ಲಿ ಇದಾಗೋದ್ರು. ಗ್ರೇಟ್ ಸರ್, ಬನ್ನಿ. ಅಭಯ ಕೊಟ್ಟಿರೋದು ವೆಂಕಟೇಶ್ವರ, ಅಭಯ ವೆಂಕಟೇಶ್ವರ ಹಿಂಗಿದ್ರೆ ನೋಡಿ, ಅಭಯ ವೆಂಕಟೇಶ್ವರ ಕೈ ನೋಡಿ ಮೇಲಕ್ಕಿದೆ. ಇದು ಅಪ್ಲಾಯ್ ಕೊಂಡಲ್ಲಿ ಮಾತ್ರ ಇದೆ. ಅಂದರೆ ಅಪ್ಲಾಯ್ ಕೊಂಡಲ್ಲಿ ವೆಂಕಟೇಶ್ವರ ಇರೋದೇನು ಅಂದರೆ ಅಲ್ಲಿ ಸ್ವಾಮಿ ಏನು ಮಾಡ್ತಾನೆ, ಅಭಯ ಕೊಡ್ತಾನೆ. ಮಹಾಲಕ್ಷ್ಮಿಗೆ ನಿನ್ನೆ ನಾನು ಮದುವೆ ಆಗ್ತೀನಿ. ಅದು ಏನಂದರೆ ಶ್ರವಣ ನಕ್ಷತ್ರ ಶುಕ್ರವಾರ ಅವತ್ತಿನ ದಿವಸ ಸ್ವಾಮಿ ಹೇಳ್ತಾನೆ, ಮಹಾಲಕ್ಷ್ಮಿ ನಿನ್ನೆ ನಾನು ಮದುವೆ ಆಗ್ತೀನಿ ಅಂತ, ನಿನಗೆ ಅಭಯ ಕೊಡ್ತಾ ಇದ್ದೀನಿ ಅಂತ ಸ್ವಾಮಿ ಹಿಂಗೆ ಕೈ ಇಟ್ಕೊಂಡ್ರು. ಆದ್ದರಿಂದ ಅದೇ ದೃಶ್ಯನೇ ಇಲ್ಲಿ ಇರೋದು. ಸಭಾಗ್ರೆ ಭಾಗ್ಯಲಕ್ಷ್ಮೀ ಕರತಲ ಕಮಲೆ ಧಾನ್ಯಲಕ್ಷ್ಮೀ ಗೋದಂಡೆ ವೀರಲಕ್ಷ್ಮೀ ಹೃದಯ ಸರಸಿಗೆ ಭೂತಕಾರುಣ್ಯಲಕ್ಷ್ಮೀ ಖಡ್ಗಾಂಗೆ ಸೌಮ್ಯಲಕ್ಷ್ಮೀ ನಿಖಿಲ ಗಣಗಣ ಡಂಬರೆ ಕೀರ್ತಿಲಕ್ಷ್ಮೀ ಸರ್ವಾಂಗೆ ಸೌಮ್ಯಲಕ್ಷ್ಮೀ ಅಜಯ ವೇದಾಂ ಸರ್ವಸಾಮ್ರಾಜ್ಯಲಕ್ಷ್ಮೀ ಧಾನ್ಯಂ ಧನಂ ಪಶುಂ ಬಹುಕಿತ್ತು ಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಸಂತಾನವೇನು ಗೋಪಾಲ ಸ್ವಾಮಿ ಅನುಗ್ರಹತಾ ಸಿದ್ಧಿರಸ್ತು. ಅನುಗ್ರಹ ಪ್ರಾಪ್ತಂ ಸಕಲ ಪ್ರಸಾದ ಸಿದ್ಧಿರಸ್ತು ಕ್ಷೇಮಾಭಿವೃದ್ಧಿರಸ್ತು. ಸಕಲ ದೋಷ ನಿವಾರಣಾರ್ಥಂ ಸಕಲ ಇಷ್ಟಾರ್ಥಂತ್ರಿ ಪುಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಪ್ರಸಾದ ಸಿದ್ಧಿರಸ್ತು. ಇಲ್ಲೇನಾ? ಆಗಲಿ ಬನ್ನಿ. ನೋಡಿ, ಈ ಕೆಂಪೇಗೌಡರ ಹಳೆಯ ಕೋಟೆ ಇದ್ದ ಪ್ರದೇಶ ಇದು ಯಲಹಂಕ ಅಲ್ವಾ. ಉಳ್ಕೊಂಡಿರೋದು ನೋಡಿ, ಇದೊಂದು ದೇವಸ್ಥಾನದ ಈ ಕಾಂಪೌಂಡ್ ಕೂಡ ಮಾತ್ರ, ಅದು ಕೂಡ ಹೊಸ್ತು ಮಾಡಿರೋವಂಥದ್ದು. ಇಲ್ಲಿ ಪೂರ್ತಿ ನಗರೀಕರಣ ಮತ್ತು ಬೇರೆ ಬೇರೆ ಬಡಾವಣೆ ಬೆಳೆದುಬಿಟ್ಟಿರೋದ್ರಿಂದ ತುಂಬ ಒತ್ತೊತ್ತಾಗಿ ಮನೆಗಳು ಬೆಳೆದುಬಿಟ್ಟಿದ್ದಾವೆ. ಹಾಗಾಗಿ ಯಾವ ಕುರುಹು ಇಲ್ಲ. ಇರಬಹುದಾದ ಕುರುಹುಗಳನ್ನ ಹೋಗೋಣಂತೆ ಬನ್ನಿ ನಾವು. ನಮ್ಮ ಹೆಸರು ಜಗದೀಶ್ವರ ಅಂದ್ಬಿಟ್ಟು. ಸ್ಥಳೀಯರು ಹೇಳಿ ಸರ್, ಏನು ಸರ್ ಅದು ಆನೆ? ಇದು ಆನೆ ಕೋಟೆ ಬಂದು 2 ಕಿಲೋಮೀಟರ್ ಲೆಂತ್ ಇರುತ್ತೆ. ಇದು ಕೋಟೆ ಯಲಹಂಕ ಕೋಟೆ. ಯಲಹಂಕ ಕೋಟೆ ಮಣ್ಣಿಂದ ಕಟ್ಟಿದ್ದು. ಅದು ಬುಕ್ಕಲ್ಲಿ ರೆಕಾರ್ಡ್ ಆಗಿದೆ. ಅವ್ರ ಹೆಸರೇನೋ ಗೊತ್ತಿಲ್ಲ, ಆಪ್ತದ ಹೆಸರು. 2 ಕಿಲೋಮೀಟರ್ಸ್ ಲೆಂತ್ ಇರುತ್ತೆ. ಇದೆಲ್ಲ ಬಯಲು ಪ್ರದೇಶ. ಈ ಬಯಲು ಪ್ರದೇಶದಲ್ಲಿ ಆ ಕಾಲದಲ್ಲಿ 2 ಆನೆಗಳನ್ನ ಪುಲ್ ಮಾಡೋದು, ಎಳೆಯೋದು. 2 ಆನೆಗಳು ಕಟ್ಬಿಟ್ಟು ಅದೇ ಇವಾಗ ಪುಲ್ಲಿಗೆ ಮಾಡ್ತೀರಲ್ಲ, ಆ ಥರ ಇದನ್ನ ಇದು ಮಾಡ್ತಾ ಇರ್ತಾರೆ ಆ ಕಾಲದಲ್ಲಿ. ಯಾವ ಆನೆ ಗೆದ್ದಿರುತ್ತೋ ಅದನ್ನ ಇದು ಮಾಡ್ತಾರೆ, ಐಡೆಂಟಿಫಿಕೇಶನ್. ಇದು ಬಂದ್ಬಿಟ್ಟು ಇದು ಆನೆನೇ. ಇದು ಆನೆ ಬಂದ್ಬಿಟ್ಟು ಇಲ್ಲಿ ಟೆರಿಷರಿ ಇಕ್ಕಿರ್ತಾರೆ ಚೋಳದ ಟೈಮಲ್ಲಿ. ಟ್ರೆಷರ್ ಇತ್ತು ಅಂತ. ಈ ರೆವಿನ್ಯೂ ಎಲ್ಲ ಕಲೆಕ್ಟ್ ಮಾಡಿದಾಗ ಇಲ್ಲಿ ದೇವಸ್ಥಾನದಲ್ಲಿ ಇದು ಮಾಡ್ತಾ ಇದ್ರು, ಕಲೆಕ್ಷನು. ಆ ಅಮೌಂಟ್ಗೆ ಏನಾದ್ರು ಈ ಕಳೆದ್ರೆ ಏನಾದ್ರು ಇದು ಮಾಡಿದೆ, ಥೇಫ್ ಮಾಡಿದ್ರೆ ನಿಮಗೆ ಈ ಥರ ಶಿಕ್ಷೆ ಆಗುತ್ತೆ, ಆನೆಯಿಂದ ತುಳಿಸ್ತಾರೆ, ಎಚ್ಚರಿಕೆ ಸಿಂಬಲ್ಸ್. ಓಕೆ ನೋಡಿ, ಆ್ಯಕ್ಚುಲಿ ಒಂದು ಆನೆ ಒಬ್ಬನ ಹಾಕೊಂಡು ಸೊಣ್ಣಲ್ಲಿ ಒಸಗ್ತಾ ಇದೆ, ಪೂರ್ತಿ ಹಾಕೊಂಡು ಒಸಗ್ತಾ ಇದೆ ನೋಡಿ. ಅಂದರೆ ವಾರ್ನಿಂಗ್ ಸಿಂಬಲ್ಲು. ಈ ನಾಯಿ ಇದೆ ಎಚ್ಚರಿಕೆ ಅಂತ ಹಾಕ್ತಿರ್ತಾರಲ್ಲ ಆ ಥರ. ಇತ್ತೀಚೆಗೆ ರಾಮ ಮಂದಿರದಲ್ಲಿ ಸಾಕಷ್ಟು ಜನ ದುಡ್ಡು ಎಣಿಸ್ತೀನಿ ಅಂತ ಹೋಗಿ ಕದ್ದಿದ್ದಾರಲ್ಲ, ಆ ರೀತಿ ಏನಾದ್ರು ಮಾಡಿದ್ರೆ ಇದು ಶಿಕ್ಷೆ ಕೊಡ್ತೀನಿ ಅಂತ ಅನ್ನೋದಕ್ಕೆ ಅದು ಸಿಂಬಾಲಿಕ್. ಅದು ನೋಡಿ ಕಾಲದಲ್ಲೇ ಆ ಥರದ್ದೊಂದು ಈ ಥರ ಶಿಕ್ಷೆ ಕೊಡ್ತಾ ಇದ್ರು ಅನ್ನೋದಕ್ಕೆ ಸಾಂಕೇತಿಕವಾಗಿ ಇರ್ತಕ್ಕಂಥ ಒಂದು ಶಿಲ್ಪ, ಉಬ್ಬು ಶಿಲ್ಪ. ಇದೊಂದು ಉಬ್ಬು ಶಿಲ್ಪ ನೋಡಿ. ಆನೆ ರೊಚ್ಚಿಗೆದ್ದು ಬರೀ ಉಜ್ಜಿಸ್ತಾ ಇಲ್ಲ ನೋಡಿ, ಸಿಟ್ಟು ಬಂದಿದೆ ಅನ್ನೋಕ್ಕೆ ಬಾಲ ಎತ್ತಿದೆ ನೋಡಿ. ಫುಲ್ಲು ಬಾಡಿನ ರೌಂಡ್ ಮಾಡ್ಕೊಂಡು ಅವ್ನು ಉಜ್ಜಿಸ್ತಾ ಇದೆ. ಅಂದರೆ ಅವ್ನು ಬದುಕೋಕ್ಕೆ ಚಾನ್ಸೇ ಇಲ್ಲ ಅವನು. ಅಂದರೆ ಅಷ್ಟು ಉಗ್ರವ ಶಿಕ್ಷೆ. ರಾಜನ ಅಥವಾ ದೇವಸ್ಥಾನದ ಹಣ, ನಗದು, ಚಿನ್ನನ ಮುಟ್ಟಿದ್ರೆ ಇವತ್ತು ರಾಮ ಮಂದಿರದಲ್ಲಿ ಬಹುಶಃ ಇಂಥದ್ದೆಲ್ಲ ಹಾಕಬೇಕು. ಯಾಕೆ ಹೇಳಿ, ಪಾಪ ಬಡವ್ರ ದುಡ್ಡು ಕಷ್ಟಪಟ್ಟು ರಾಮನ ಮೇಲೆ ಭಕ್ತಿಗೆ ಪ್ರೀತಿಗೋಸ್ಕರ ದುಡ್ಡು ಯಾವ್ಯಾವ ಭಾಗದಿಂದ ಕಳಿಸಿದ್ರು. ಬಡವ್ರು ಕಳಿಸಿದ್ರು, ಶ್ರೀಮಂತರು ಕಳಿಸಿದ್ರು, ಉಳ್ಳವ್ರು ಕಳಿಸಿದ್ರು, ಇಲ್ದೇರೋರು ಕಳಿಸಿದ್ರು, ಸಾಲ ಮಾಡಿ ಕಳಿಸಿದ್ರು ದುಡ್ಡನ್ನ. ಯಾರ ಮೇಲಿನ ಭಕ್ತಿಗೆ? ಯಾವುದೋ ಪಕ್ಷದ ಮೇಲಿನ ಭಕ್ತಿಗ, ಸಂಘದ ಮೇಲಿನ ಭಕ್ತಿಗ ಅಲ್ಲ. ಶ್ರೀರಾಮ ಪ್ರಭು, ಮರ್ಯಾದ ಪುರುಷೋತ್ತಮ ಶ್ರೀರಾಮ ಪ್ರಭು ಮೇಲಿನ ಭಕ್ತಿ ಕಳಿಸಿದ್ರು. ಆ ದುಡ್ಡನ್ನೇ ತಿಂದು ತೇಗ್ತಾವ್ರೆ. ಶ್ರೀರಾಮ ಅವ್ರಿಗೆ ಯಾಕೆ ಏನು ಶಿಕ್ಷೆ ಕೊಡ್ಬೇಕು ಅವ್ರಿಗೆಲ್ಲ ಅಲ್ವಾ? ನೋಡಿ, ಇದು ನೋಡಿ ಕಲಿಬೇಕು. ಇಂಥವೆಲ್ಲ ಹಾಕ್ಬೇಕಲ್ಲಿ. ಇಲ್ಲೇ ನಮ್ಮ ಸ್ಥಳೀಯರು, ನಮ್ಮ ಗೆಳೆಯರೊಬ್ಬರು ಇದ್ದಾರೆ. ಏನು ನಿಮ್ಮ ಹೆಸರು ಸರ್? ಪವನ್ ಅವರು. ಇಲ್ಲೊಂದಷ್ಟು ಕುರುಹು ತೋರಿಸ್ತಾರೆ ಬನ್ನಿ, ಹಳೆ ಕೋಟೆ ಕುರುಹುಗಳು. ಸೊ ಇದೆಲ್ಲ ಕೋಟೆ ಬೀದಿ. ಇದು ಕೋಟೆ ಬೀದಿ. ಓಕೆ. ಇಲ್ಲಿಂದ ಮುಂದೆ ಕೋಟೆ ಆಂಜನೇಯ ದೇವಸ್ಥಾನ ಎಲ್ಲ ಇಲ್ಲೇ ಮುಂದೆನೆ, ಹಿಂಗೆ ಕಂಟಿನ್ಯೂ. ಓಕೆ ನೋಡ್ರಿ, ಇದೆಲ್ಲ ಕಾಂಪೌಂಡ್. ಅವಾಗ ಕ್ರಾಸಾಗಿ ಇದೇ ಥರ ಕಾಂಪೌಂಡ್ ಇಲ್ಲಿತ್ತು. ಇಲ್ಲೇ ಕಾಂಪೌಂಡ್ ಈ ಥರ. ಯಾವ ಕಾಲದದು? ಆಲ್ಮೋಸ್ಟ್ ಹಳೇದೆ ಸರ್, ನಾವು ನೋಡಿದಾಗಿಂದ ಐತೆ ಹಳೇದು ಆ ಕೋಟೆ. ಬನ್ನಿ ನೋಡ್ಕೊಬರೋಣ. ಅದೇ ಥರನೇ.
ನೋಡಿ ಇಲ್ಲಿ ಕೆಲವು ಕುರುಹು ಇದ್ದಂಗಿದ್ದಾವೆ, ಗಮನಿಸ್ಬೋದು ನೀವು. ಇದೆಲ್ಲ ಕಲ್ಲಿನ ಕಟ್ಟಡಗಳು, ಬಿದ್ದು ಹೋಗಿರುವಂಥ ಕುರುಹುಗಳೆಲ್ಲ ಇದ್ದಾವೆ ಇಲ್ಲಿ. ಕಲ್ಲುಗಳೆಲ್ಲ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಆಗಿನ ಕಾಲ. ನೋಡಿ ನೋಡಿ ಹಳೆಯ ಕೋಟೆಯ ರಚನೆ ನೋಡಿ ಹೇಗಿದೆ, ಕೋಟೆ ರಚನೆ ಮಾದರಿ. ಯಾಕಂದರೆ ನೀವು ಗಮನಿಸಿದ್ರೆ ಕೋಟೆಗಳನ್ನು ಕಟ್ತಾ ಇರೋದೇ ಈ ಶೈಲಿನಲ್ಲಿ ಅಲ್ವಾ. ಕಲ್ಲು ಅವು ಬಳಸ್ತಾ ಇದೆ, ಈ ಥರ ಕಲ್ಲು ಇದೆಲ್ಲ ಸ್ಥಳೀಯವಾಗಿ ಸಿಗೋ ಕಲ್ಲುಗಳು. ಅದಕ್ಕೆ ಗಚ್ಚುಗಾರೆ ಅರ್ಧ ಹಾಕಿರೋಂಥದ್ದು, ಜೊತೆಗೆ ಮೇಲ್ ಮಾತ್ರ ಗಚ್ಚುಗಾರೆ, ಒಳಗಡೆ ಪೂರ್ತಿ ಮಣ್ಣು ಹಾಕಿದ್ದಾರೆ ನೋಡಿ. ಒಳಗಡೆ ಎಲ್ಲ ಪೂರ್ತಿ ಮಣ್ಣಲ್ಲಿ ಕಟ್ಟಿರೋಂಥದ್ದು ನೋಡಿ. ಅದಕ್ಕೆ ಜಾಯಿಂಟಿಗೆ ಮೇಲ್ ಮಾತ್ರ ಅದನ್ನು ಪ್ಲಾಸ್ಟಿಕ್ ಮಾಡೋಕೆ ಇದು ಮಾಡಿರೋದು ನೋಡಿ. ಆ ಕಾಲದ ಕೋಟೆ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಕಲ್ಲುಗಳು ನೋಡಿ ಎಲ್ಲ ಕುರುಹುಗಳು ನೋಡಿ, ಇಲ್ಲೆಲ್ಲ ನೋಡಿ ಕಲ್ಲುಗಳೆಲ್ಲ ಕಾಡುಗಲ್ಲು ಅಂತ ಕರಿತಾರಲ್ಲ, ಆ ಥರದ್ದು ಕಾಡುಗಲ್ಲು ಕ್ವಾರಿ ಮಾಡಿ ತೆಗೆದು ನೀಟಾಗಿ ಮಾಡಿರೋಂಥದ್ದು ಹಳೆಯ ಕೋಟೆ ಶೈಲಿ. ಹಳೆಯ ಯಲಹಂಕದ ಕೋಟೆ ಬಿದ್ದಿದ್ದ ದಯವಿಟ್ಟು ಗಮನಿಸ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇಲ್ಲೆಲ್ಲ ಮಗ್ಗದವ್ರು ಜಾಸ್ತಿ ಇದೆ ನೋಡಿ, ಬರೀ ಮಗ್ಗ ಸೌಂಡೇ ಕೇಳಿಸ್ತಾ ಇದೆ. ಇದೆಲ್ಲ ನೇಯ್ಗೆದಾರರು, ಮಗ್ಗದವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಲ್ವಾ. ಮಗ್ಗ ಸೌಂಡು. ಎಷ್ಟು ದೂರ ನಿಮ್ಮ ಮನೆ? ಮೈಸೂರು ಸ್ಟೇಟ್ ಎಲೆಕ್ಟ್ರಿಕಲ್ ಬೋರ್ಡ್. ಮೈಸೂರು ಸ್ಟೇಟ್ ಎಲೆಕ್ಟ್ರಿಕಲ್ ಬೋರ್ಡ್ ಮೈಸೂರು ಸ್ಟೇಟಿಂದ ಪವರ್ ಸಪ್ಲೈ ಮಾಡ್ತಾ ಇದ್ದಿದ್ದಂತೆ ಸರ್ ಇದು. ಹಳೆ ಕಾಲದ? ಓ, ಹೊಸ ಕಂಬ ಅಲ್ಲ. ಅಂದರೆ ಕರ್ನಾಟಕ ಮೈಸೂರು ಅಂತ ಇತ್ತಲ್ಲ ಮೊದಲು, ಆ ಕಾಲದಲ್ಲಿ ಹಾಕಿರೋದು ಕಂಬ, ಇನ್ನೂ ಬಿದ್ದಿಲ್ಲ. ಹಿಂಗೆ ಇಷ್ಟು ಕಟ್ಟಿದ್ದು 5663 1963 ಏಕೀಕರಣಕ್ಕೆ ಮೊದಲದು. ಫಸ್ಟ್ ಪೋಲ್, ಮೊದಲನೇ ಕಂಬ ಇದೇ ಫಸ್ಟ್ ಕಂಬ ಸರ್. ಯಲಹಂಕಕ್ಕೆ ಇದೇ ಫಸ್ಟ್ ಕಂಬ. ಓ, ಯಲಹಂಕಕ್ಕೆ ಮೊದಲನೇ ವಿದ್ಯುತ್ ಕಂಬ ಇದು ನೋಡಿ. ಯಲಹಂಕಕ್ಕೆ ವಿದ್ಯುತ್ ಬಂತಲ್ಲ, ಬೆಂಗಳೂರಿಗೆ ಕರೆಂಟ್ ಬಂತು ಯಾವಾಗ? 1905ರಲ್ಲಿ. ಯಾಕಂದರೆ 1902ರಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಜಾರಿಯಾಗಿ KGF ಕರೆಂಟ್ ಹೋಯಿತು, KGF ಗೋಲ್ಡ್ ಮೈನ್ಸ್ಗೆ. ಅಲ್ಲಿಂದ ಉಳಿದ ಕರೆಂಟ್ನ ಬೆಂಗಳೂರಿಗೆ ಕೊಟ್ಟರಲ್ಲ. ಏಷ್ಯಾದ ಮೊದಲ ವಿದ್ಯುತ್ ಬಂತಲ್ಲ ಸಿಟಿ ಮಾರ್ಕೆಟ್ ಹತ್ರ. ಅದಾದಮೇಲೆ ಯಲಹಂಕಕ್ಕೂ ಕರೆಂಟ್ ಬಂತು. ಬಂದಿದ್ದು ಯಾವಾಗ? ಬಂದಾಗ ಹಾಕಿರುವಂಥ ಪೋಲ್ ನೋಡಿ. ಯಾವ ಮೊದಲನೇ ಕಂಬ 1, ಕಂಬ ನಂಬರ್ 1 ಇಲ್ಲಿ ಬೋರ್ಡ್ ಇದೆ ನೋಡಿ, ಇಲ್ಲಿದೆ ನೋಡಿ, ಕಂಬ ನಂಬರ್ 1 1963. ಅಷ್ಟು ಡಿಲೇ ಆಯಿತಾ ಯಲಹಂಕ ಕರೆಂಟ್ ಬರುತ್ತೆ? ಇಂಡಿಪೆಂಡೆಂಟ್ ಗ್ಯಾಪ್ ಬಂತಲ್ಲ, ಬ್ರಿಟಿಷರು ರೂಲ್ ಮಾಡ್ತಾ ಇದ್ರು 1947 ತನಕ. 1947 ಆದಮೇಲೆ ನಮಗೆ ಇಂಡಿಪೆಂಡೆಂಟ್ ಬಂದಾಗಿಂದ ಕೌಂಟ್ ಆಗುತ್ತೆ ಅದು. ಓಕೆ, 13 ಇಯರ್ಸ್ ಆಯಿತು. ಅದರ ಕಂಬ. ಬಟ್ ಆಶ್ಚರ್ಯ ಏನು ಗೊತ್ತಾ, 1963ರ ಕಂಬ ಇನ್ನೂ ಹಾಳಾಗಿಲ್ಲ ನೋಡಿ. ಏನು ಸಾಲಿಡ್ ಆಗಿದೆ ನೋಡಿ, ಆ ಕಾಲದ ರಚನೆ ಇದು. ಈಗ ಹಾಕ್ತಾರೆ ಕಂಬ, ಒಂದು ಉಳಿಯಲ್ಲ. ರೋಡ್ ಹಾಕ್ತಾರೆ, ಒಂದು ಉಳಿಯಲ್ಲ. ಬ್ರಿಡ್ಜ್ ಕಟ್ತಾರೆ, ಒಂದು ಉಳಿಯಲ್ಲ. ಫಸ್ಟ್ ಆಫ್ ಆಲ್ ಕೆಲಸನೇ ಮುಗಿಯಲ್ಲ. ಟಾರ್ ಹಾಕ್ಬಿಟ್ಟು ಎಲ್ಲರೂ ಮಾಡ್ಬಿಟ್ಟು ಆಮೇಲೆ ಬಂದು ಮತ್ತೆ ತೋಡ್ಬಿಟ್ಟು ಪೈಪ್ ಹಾಕ್ತಾರೆ. ಇಂಥ ಜನ ನಮ್ಮವರು. ಬಟ್ ಈ ಕಂಬ ನೋಡಿ, ಎಲ್ರಿಗೂ ಕ್ಯಾಕರ್ಸ್ ಮಕ್ಕೂಗೋದು ಹೆಂಗೆ ಕೆಲಸ ಮಾಡಬೇಕು ಅಂತ ಅದು ಹೇಳ್ತಾ ಇದೆ ನೋಡಿ. ಸ್ನೇಹಿತರೆ, ಇದು ಕೆಂಪೇಗೌಡರ ಹಳೆಯ ಕೋಟೆ ಪ್ರದೇಶ ಅಲ್ವಾ ಯಲಹಂಕದಲ್ಲಿ. ನೋಡಿ, ಅದಕ್ಕೆ ಉಳ್ಕೊಂಡಿರೋ ಕುರುಹು ಇದೊಂದು ದೇವಸ್ಥಾನ ಒಂದೇ ಇನ್ನೂ ಜೀವಂತ ಸಾಕ್ಷಿ ಅಂತ ಉಳ್ಕೊಂಡಿರೋದು. ಒಳಗಡೆ ವೇಣುಗೋಪಾಲ ಮತ್ತು ವಿಶ್ವೇಶ್ವರ ಅಂದರೆ ವಿಶ್ವನಾಥ ಎರಡು ದೇವಾಲಯ ಉಳ್ಕೊಂಡಿದೆ. ಒಂದು ಉಳ್ಕೊಂಡಿರೋದು ಬರೀ ಕುರುಹುಗಳೇ, ಬಿದ್ದೋದ ಕುರುಹುಗಳೇ ನೋಡಿ. ಈ ಕಲ್ಲುಗಳು, ಕಂಬ ಇಂಥವು ನೋಡಿ. ಇವೆಲ್ಲ ಆ ಕಾಲದ ಕೋಟೆ ಗೋಡೆಯ ಕಲ್ಲುಗಳು. ಆಮೇಲೆ ನೋಡಿ ಅಲ್ಲಿ, ಅಲ್ಲೆಲ್ಲ ನೋಡಿ ಕೋಟೆ ಗೋಡೆ ಪಳೆಯುಳಿಕೆಗಳು. ಅದ್ರ ಪಳೆಯುಳಿಕೆ ಅಲ್ಲೊಂದಷ್ಟು ಕುರುಹು ತೋರಿಸಿದೆ. ಮತ್ತು ಅವ್ರ ಅರಮನೆ ಎಲ್ಲಿತ್ತು ಅಂತ ನಾವು ನೋಡೋಕ್ಕೆ ಈಗ ಈ ಸಂದಿಲಿ ಹೋಗ್ತೀವಿ. ಬನ್ನಿ, ಕೆಂಪೇಗೌಡರ ಅರಮನೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನೀಗ. ಇದು ಹಳೇ ಯಲಹಂಕ ನೋಡಿ ಹೇಗಿದೆ ಅವಾಗಿನ ಸ್ಟ್ರೀಟ್ಸ್ಗಳು. ಹೌದು, ಈ ಕಟ್ಟಡ ಕೂಡ ತುಂಬ ಹಳೆಯದು, ಆ್ಯಂಟಿಕ್ ಕಟ್ಟಡ. ಅವಾಗೆಲ್ಲ ರಾಜರ ಕಾಲದಲ್ಲಿ 300-400 ವರ್ಷಗಳ ಹಿಂದೆ ಕಟ್ತಾ ಇದೆ ಈ ಥರದ ಕಟ್ಟಡ ನೋಡಿ. ಯಾರೋ ಮೆಟ್ಲು ಮೇಲೆ ಹೊತ್ಕೊಂಡು ಮೆಟ್ಲು ಹೆಂಗೆ ಕಟ್ಟವ್ರೆ ಸರ್ ನೋಡಿ, ಆ ಥರ. ನೋಡಿ, ಕೋಟೆ ಒಳಗಡೆ ಬಂದೆ ನಾನು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ದಾಟಿ. ಇವತ್ತಿಲ್ಲಿ ನಮಗೆ ಈ ಟಾರ್ ರಸ್ತೆ ಕಾಣಿಸ್ತಿದೆ. ಆದರೆ ಆ ಕಾಲದಲ್ಲಿ ಇಲ್ಲಿ ಇದ್ದಿದ್ದು ಕೆಂಪೇಗೌಡರ ಕಾಲದ ಕೋಟೆ, ಮಣ್ಣಿನ ಕೋಟೆ ನೋಡಿ. ಇವತ್ತದು ಯಲಹಂಕ ರೈಲ್ವೆ ನಿಲ್ದಾಣ, ಯಲಹಂಕ ರೈಲ್ವೆ ಸ್ಟೇಷನ್ ತಾವು ಗಮನಿಸ್ತಿದ್ದೀರಿ. ಕೆಂಪೇಗೌಡರು ಮತ್ತು ಅವರ ವಂಶಸ್ಥರ ಅರಮನೆ ಈ ಯಲಹಂಕದ ರೈಲ್ವೆ ಸ್ಟೇಷನ್ ಏನಿದೆಯಲ್ಲ ಅಲ್ಲಿತ್ತು ಅಂತ ತುಂಬ ಜನ ಹೇಳ್ತಾರೆ. ಸೊ ಆ ಜಾಗ ಇದೆ ನೋಡಿ, ಯಲಹಂಕ ರೈಲ್ವೆ ಸ್ಟೇಷನ್ನು. ಯಾಕಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಈ ಕಟ್ಟಡ ಇದೆಯಲ್ಲ, ಈ ಕಾಂಕ್ರೀಟ್ ಕಟ್ಟಡದ ಪಕ್ಕದಲ್ಲೇ, ಅದ್ರ ಮೇಲ್ಗಡೆನೇ ಇದೆ ಈ ಒಂದು ಯಲಹಂಕ ರೈಲ್ವೆ ಸ್ಟೇಷನ್ನು. ಆಮೇಲೆ ಅರಮನೆಗಳನ್ನು ಕಟ್ತಾ ಇದೆ ಆಗ ಎತ್ತರದ ಜಾಗದಲ್ಲಿ. ಸೊ ಇದೊಂದು ಹೈಟ್ ಇರೋ ಪ್ರದೇಶ, ಎತ್ತರ ಪ್ರದೇಶ, ಅದು ತಗ್ಗು ಪ್ರದೇಶ. ಸೊ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಆ ಥರದ್ದು. ಇದು ನೋಡಿ ಸ್ನೇಹಿತರೆ, ಹಳೆ ಯಲಹಂಕ ಇದು. ಕೆಂಪೇಗೌಡರು ಬೆಂಗಳೂರು ಕಟ್ಟಕ್ಕೆ ಮುಂಚೆ ಅವರು ಮತ್ತು ಅವರ ಹಿರಿಯರು ಅಂದರೆ ತಂದೆ ಎಲ್ಲರೂ ಇದ್ದಂಥ ಆಳ್ತಿದ್ದ ಪ್ರದೇಶ ಇದು ಯಲಹಂಕ. ಅವ್ರನ್ನ ಯಲಹಂಕ ಭೂಪಾಲ, ಯಲಹಂಕ ನಾಡ ಪ್ರಭುಗಳು ಅಂತ ಕರಿತಿದ್ರು ಅವ್ರನ್ನ ಹಿರಿಯರನ್ನ. ಇಲ್ಲಿದ್ದುಕೊಂಡು ಇಲ್ಲಿ ಆಳ್ತಾ 12 ಹೋಬಳಿಗಳನ್ನು ಅವ್ರಿಗೆ ಅಚ್ಯುತ ದೇವರಾಯರು ಕೊಟ್ಟ ಕಾರಣಕ್ಕೆ ವಿಜಯನಗರ ಸಾಮ್ರಾಜ್ಯದ ಅರಸರು ಅದರಿಂದ ಬಂದು ಆದಾಯ ಇಟ್ಕೊಂಡು ಬೆಂಗಳೂರನ್ನ ಕಟ್ಟಿದ್ದು ಕೆಂಪೇಗೌಡರು.
ಸೊ ಹಾಗಾಗಿ ಆ ಪ್ರದೇಶ ಇದೆ ನೋಡಿ, ಹಳೆಯ ಯಲಹಂಕದ ಕೋಟೆ ಪ್ರದೇಶ ಇದೆಲ್ಲ ಕಂಪ್ಲೀಟಾಗಿ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀರಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಕಾಲದ ಕೋಟೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.